ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣ ರಚಿಸಿದಂತಹ ಒಂದು ಕೈವಲ್ಯ ಪದ್ಧತಿ ಒಳಗೆ ನಾವು ನೀತಿ ಕ್ರಿಯಾಚರ್ಯ ಸ್ಥಳದ 19ನೇ ಪದ ಇವತ್ತಿನ ಆಧಾರದ ವಿಷಯ. ಭಾಳಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ನಮಗೆ ನಿಜವಾದ ಸುಖ ಯಾವುದು, ನಿಜವಾದಂಥ ದುಃಖ ಯಾವುದು ಅಂತ ಗೊತ್ತಾಗಬೇಕಾಗ್ತದೆ. ಮನುಷ್ಯ ಜಗತ್ತಿನೊಳಗೆ ಯಾವುದಕ್ಕಾಗಿ ಇಷ್ಟು ಬಡ್ದಾಡ್ತಾ ಇದ್ದಾನಂದ್ರೆ ಸುಖವನ್ನು ಹೊಂದಬೇಕನ್ನುವಂಥದಕ್ಕಾಗಿ ಬಡ್ದಾಡ್ತಾ ಇದ್ದಾನೆ. ಆದರೆ ಅಂಥ ಸುಖವನ್ನು ನಾವು ಪಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ ತನ್ನ ಸ್ವರೂಪವನ್ನು ತಿಳ್ಕೊಳ್ಳುವಂಥದ್ದು. ಅದಕ್ಕೆ ನಿಜಗೊಂಡ್ರೆ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದನ್ನು ಕನಸೆಂದು ಅರಿ. ಏನು ಹೇಳಿದಾರ? ಮೊದಲ ನಾನು ಯಾರು ಇದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು ಭಾಳ ಮುಖ್ಯವಾದಂಥ ಕೆಲಸ ಇದು. ಏನು ಹೇಳಿದ್ದಾರೆ ಅಂದರೆ ನಮ್ಮ ಸ್ವರೂಪದ ಜ್ಞಾನವನ್ನು ತಿಳ್ಕೊಳ್ಳುವಂಥದ್ದು. ಅದು ತಿಳ್ಕೊಂಡಾಗ ಆನಂದ ಆಗಿರುವಂಥದ್ದು. ಅದಕ್ಕೆ ಇಲ್ಲಿದೆ ಏನು ಹೇಳ್ತಾರೆ, ಇಲ್ಲಿದೆ ಸುಮ್ಮನೆ, ಅಲ್ಲಿದೆ ನಮ್ಮನೆ, ಇಲ್ಲಿದೆ ಸುಮ್ಮನೆ. ಯಾವುದು ನಮ್ಮನೆ? ಅಲ್ಲಿದೆ ನಮ್ಮನೆ ಅಂದರೆ ಯಾವುದಪ್ಪ? ಇಲ್ಲಿದೆ ಸುಮ್ಮನೆ. ನಮ್ಮನೆ ಅಲ್ಲಿರುವಂಥ ಮನೆ ಈ ತಕ್ಷಣದಲ್ಲಿ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಅದ, ಆ ಮನೆಗೆ ಇರೋಕ್ಕೂ ಸಾಧ್ಯ. ಇದು ಮಾನವ ಶರೀರಕ್ಕೆ ಮಾತ್ರ ಸಾಧ್ಯ. ಮತ್ತು ಬೇರೆ ಯಾವ ಒಂದು ಬೇರೆ ಶರೀರಗಳನ್ನು ತೊಟ್ಕೊಂಡು ಬಂದಂಥ ಯಾವ ಪ್ರತಿಯೊಂದು ಜೀವಿಗಳಿಗೆ ಇದು ಸಾಧ್ಯ ಇಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಇಲ್ಲಿ ಆ ಸುಖವನ್ನು ನಾವು ಹೊಂದಬೇಕಾಗಿತ್ತು, ಅದನ್ನು ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ನಾವು ನಿಜವಾದ ದುಃಖ ಯಾವುದು, ನಿಜವಾದ ಸುಖ ಯಾವುದು ಅಂತ ನಾವು ತಿಳ್ಕೊಳ್ಬೇಕಾಯ್ತು. ಅದಕ್ಕೆ ಇಂಥ ಒಂದು ಸುಖವನ್ನು ನಾವು ಪಡ್ಕೊಳ್ಬೇಕಾಗಿತ್ತಂದ್ರೆ ಏನು ಭಾಳ ರೊಕ್ಕ ರೂಪಾಯಿ ಹಾಕ್ಬೇಕೇನ್ರಿ? ಇದಕ್ಕೇನಾರು ಆಸ್ತಿ ಏನಾದರೂ ಬೇಕೇನ್ರಿ? ಏನಿಲ್ಲ ನೋಡ್ರಿ. ಅದಕ್ಕೆ ನರಜನ್ಮದಿಂದ ಇಹದೋಳು ಮಿಗಿಲುಂಟೆ ಅಂತ ಹೇಳಿದ್ದಾರೆ ಮಹಾತ್ಮರು. ಯಾಕೆ ಹೇಳಿದ್ದಾರೆ ಅಂದ್ರೆ ನಿನ್ನ ಒಂದು ಶರೀರನೇ ಒಂದು ಸಂಪತ್ತು. ಹೆಂಗೆ ಸಂಪತ್ತು ಅಂದ್ರೆ ಇದು ಶರೀರದಿಂದ ದೊಡ್ಡ ಸಂಪತ್ತನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಅದು. ಅದಕ್ಕೆ ಈ ಜಗತ್ತಿನೊಳಗೆ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಯಾವುದಂದ್ರೆ ಮಾನವ ಜನ್ಮ. ಇದನ್ನು ಮತ್ತು ಸುಮ್ಮನೆ ಹಂಗೆ ಕಳಿಬೇಡಪ್ಪ ಅಂತ ಹೇಳ್ತಾರೆ ಅವರು. ಕಳಿಬೇಡ, ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ ಅಂತ ಹೇಳಿದ್ದಾರೆ ನೋಡಿ. ಸುಮ್ಮನೆ ಕಳಿಬೇಡ್ರಪ್ಪ ಈ ಶರೀರವನ್ನು. ದೊಡ್ಡ ಕೆಲಸ ಮಾಡ್ಕೊಳ್ಬೇಕಾಗಿದೆ ಈ ಶರೀರದಿಂದ. ಅದಕ್ಕೆ ಇಂಥ ಒಂದು ನಾವು ಆನಂದವನ್ನು ಸುಖವನ್ನು ಪಡ್ಕೊಳ್ಬೇಕಾಗಿತ್ತಂದ್ರೆ ನಾವು ಏನು ಮಾಡಬೇಕು? ಅಂತಃಕರಣ ಮೊದಲು ಶುದ್ಧ ಆಗಬೇಕು ಅಲ್ಲ. ಈ ಶುದ್ಧ ಆಗಬೇಕಾದ್ರೆ ಏನು ಮಾಡಬೇಕು? ಸದ್ಗುಣಗಳು ಬೇಕು. ಆ ಸದ್ಗುಣಗಳನ್ನು ಈಗ ಶಿಷ್ಯ ಕೇಳಕತ್ತಾನ, ಅಸಹಾಯಕ ಸ್ಥಿತಿಯಲ್ಲಿ ಇದ್ದಾನೆ. ಗುರು ಮುಖಾಂತರ ಕುಂತು ಕೇಳತ್ತಾನ, ಗುರುಗಳ ಮುಂದೆ ಕುಂತಾನ, ಅಪ್ಪ ಅಂತ ಹೇಳ್ತಾ ಇದ್ದಾನೆ. ಪರಮಾತ್ಮಗೂ ಕೇಳ್ತಾ ಇದ್ದಾನೆ, ಯಾಕಂದ್ರೆ ಪರಮಾತ್ಮನ ಸ್ವರೂಪನೇ ಸದ್ಗುರುನಾಥ. ಏನು ಹೇಳ್ತಾ ಇದ್ದಾನೆ? ಯಾಕಂದ್ರೆ ಅಂತಃಕರಣ ಶುದ್ಧಿ ಆಗಬೇಕಾಗಿತ್ತಂದ್ರೆ ನಮ್ಮಲ್ಲಿ ಸದ್ಗುಣಗಳು ಬೇಕಾಗ್ತಾವೆ. ಅಂಥ ಸದ್ಗುಣಗಳನ್ನು ನೀ ಕೊಟ್ಟು ಕಾಪಾಡಪ್ಪ ಅಂತ ಕೇಳ್ಕೊಳ್ತಾ ಇದ್ದಾನೆ. ಎಷ್ಟು ಜಗತ್ತಿನೊಳಗೆ ವ್ಯತ್ಯಾಸ ನೋಡ್ರಿ ಮನುಷ್ಯರಲ್ಲೇ. ಎಲ್ಲರೂ ನಾವು ಮನುಷ್ಯರೇ, ಅದರ ಒಳಗಡೆ ಇರುವಂಥ ಭಾವಗಳು, ಆ ಮನಸ್ಥಿತಿ, ಜೀವಭಾವ ನೋಡ್ರಿ ಭಿನ್ನ 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 ಭಿನ್ನವಾಗಿರುವಂಥದ್ದು. ಎಲ್ಲರೂ ನೋಡೋಕೆ ಮನುಷ್ಯರೇ ಅಂತ ಅಂದ್ಕೊಳ್ತೀವಿ. ಅದಕ್ಕೆ ನಾವು ಅಜ್ಞಾನಿಗಳು ಏನು ಕೇಳ್ತೀವಿ? ದೇವ್ರ ಹತ್ರ ದೊಡ್ಡ ಲಿಸ್ಟ್ ಇಡ್ತೀವಿ. ನಮ್ಮ ಮನೆಗೆ ಹಿಂಗೆ ಆಸ್ತಿ ಬೇಕಪ್ಪ, ಅಂತಸ್ತು ಬೇಕು, ನನ್ನ ಮಕ್ಕಳಿಗೆ ಹಿಂಗೆ ಆಗಬೇಕು, ನನಗೆ ಮಕ್ಕಳಾಗಲಿ ಹಲವಾರು ರೀತಿಯಿಂದ ಎಷ್ಟು ಉದ್ದ ಲಿಸ್ಟ್ ಇಡ್ತೀವಿ ದೇವ್ರ ಹತ್ರ.
ಹೌದಾ, ಭಗವಂತನ ಹತ್ರ ಅಷ್ಟು ದೊಡ್ಡ ಲಿಸ್ಟ್. ಆದರೆ ಒಬ್ಬ ಮಹಾತ್ಮರು ಕೇಳ್ಕೊಳ್ಳುವಂಥದ್ದಕ್ಕೆ ನೋಡ್ರಿ, ಒಬ್ಬ ಮುಮುಕ್ಷು ಈ ಭಾವ ಬಂದಾಗ ಅದಕ್ಕೆ ಈ ಸಪ್ತ ಭೂಮಿಕೆಯಲ್ಲಿ ಸುಖೇಚ್ಛೆ ಅನ್ನುವಂಥ ಭಾವ ಬರುವಂಥದ್ದೇ ಎಷ್ಟೋ ಜನ್ಮದ ಪುಣ್ಯ ಅಂತ ಹೇಳಿದ್ದಾರೆ ಮಹಾತ್ಮರು. ಸುಖೇಚ್ಛೆ ಅಂದ್ರೇನು ಇಲ್ಲ, ಏನೋ ಸದ್ಗುರು ಹೇಳ್ತಾ ಇದ್ದಾರ, ಅದು ಏನು ಹೇಳ್ತಾ ಇದ್ದಾರ, ಈ ಸಂಸಾರ ಎಷ್ಟು ಮಾಡಿದ್ರೆ ಇಷ್ಟೇ ಐತಪ್ಪ ಅಂಥೇಳಿ ಅದ್ರ ಮೇಲೆ ಒಂದು ಸ್ವಲ್ಪ ಉದಾಸೀನ ಭಾವ ಮಾಡಿಕೊಂಡು ಸದ್ಗುರು ವಾಕ್ಯವನ್ನು ಕೇಳಬೇಕು, ನಾವು ತಿಳ್ಕೊಳ್ಬೇಕು, ಈ ಜನ್ಮದಾಗ ಎಷ್ಟು ಸಾಧ್ಯ ಆಗ್ತದೆ ಅದನ್ನು ನಾವು ಇದನ್ನು ತಿಳ್ಕೊಂಡು ಆ ದಾರಿಯಲ್ಲಿ ನಡಿಬೇಕನ್ನುವಂಥ ಭಾವ ಬರ್ತದಲ್ಲ, ಇದು ಶ್ರೇಷ್ಠವಾದಂಥದ್ದು. ಜನ್ಮ ಜನ್ಮಾಂತರದ ಪುಣ್ಯ ಇದು. ಅದಕ್ಕೆ ಹಿಂಗೆ ಬಂದಾಗ ಸದ್ಗುರುವಿನ ಮುಂದೆ ಕುಂತಪ್ಪ ನಾ ಬಿಟ್ಕೊಳ್ಬೇಕಂತೀನಪ್ಪ, ಯಾಕಂದ್ರೆ ದುರ್ಗುಣಗಳನ್ನು ನಾನು ಕಳ್ಕೊಬೇಕಂತೀನಿ, ಸದ್ಗುಣಗಳು ಪ್ರಾಪ್ತಿ ಮಾಡ್ಕೊಳ್ಬೇಕಂತೀನಿ, ಸದ್ಗುಣಗಳನ್ನು ಪಡ್ಕೊಳ್ಬೇಕಂತೀನಿ, ಆದರೂ ನನಗಿನ್ನೂ ಶಕ್ತಿ ಬರ್ತಾ ಇಲ್ಲ ಅಷ್ಟು ಅಲ್ಲ. ನಾ ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೂ ಕೂಡ, ಯಾಕಂದ್ರೆ ಜನ್ಮ ಜನ್ಮಾಂತರದಲ್ಲಿ ಮನಸ್ಸು ಕೆಟ್ಟ ಮನಸ್ಸು ಹೊರಗಡೆ ನಾವು ತಿರುಗಾಡೋದಿದು ನೋಡ್ರಿ, ಇದು ಹೊರಗಡೆನೇ ತಿರುಗಾಡೋದು. ಅಷ್ಟು ಬೇಗ ಒಳಗೆ ಬಂದು ಇಂಥ ಸದ್ಗುಣಗಳನ್ನು ಪ್ರಾಪ್ತಿ ಮಾಡ್ಕೊಳಕ್ಕಾಗಂಗಿಲ್ಲ. ಯಾರನ್ನು ಬೈದ್ರದ ನೋಡ್ಕೊಬಾರ್ದಕ್ಕ ಅವನ್ನ ಅಂತಂದ್ಬಿಡ್ತೀವಿ. ನಾನಾ ರೀತಿಯಿಂದ ನನ್ನಲ್ಲಿ ದುರ್ಗುಣಗಳು ಅದಾವಪ್ಪ. ಅದಕ್ಕಪ್ಪ ನೀನೇ ನೋಡೋ, ನನಗೆ ಸದ್ಗುಣಗಳನ್ನು ದಯಪಾಲಿಸಪ್ಪ, ನನಗೆ ಎಷ್ಟು ವಿನಯತೆಯಿಂದ ಕೇಳ್ಕೊಳ್ತಾ ಇದ್ದಾನ ಗುರುವಿನ ಹತ್ರ, ಭಗವಂತನ ಹತ್ರ ಕೇಳ್ಕೊಳ್ತಾ ಇದ್ದಾನಪ್ಪ, ನನಗೆ ಒಳ್ಳೆಯ ಗುಣಗಳನ್ನು ಕೊಡು, ಸದ್ಗುಣಗಳನ್ನು ಕೊಡು. ಎಲ್ರೂ ಕೇಳ್ತದಲ್ಲ, ಕ್ಲಿಯರಾಗಿ ಕೇಳಿಸ್ತದಲ್ಲ? ಅದಕ್ಕೆ ಭಗವಂತನ ಹತ್ರ ಕೇಳ್ಕೊಳ್ತಾ ಇದ್ದಾನ. ಏನು ಕೇಳ್ಕೊಳ್ತಾ ಇದ್ದಾನಪ್ಪ, ನನಗೆ ಸದ್ಗುಣಗಳನ್ನು ದಯಪಾಲಿಸೋ ನೀನು. ನಾನು ಎಷ್ಟು ಮಾಡ್ಕೊಳ್ತೀನಿ ಆದರೂ ನನಗೆ ಅಷ್ಟು ಶಕ್ತಿ ಬರ್ತಾ ಇಲ್ಲ, ಆದ್ರೆ ನೀ ದಯಪಾಲಿಸಪ್ಪ. ಅದಕ್ಕೆ ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯನುವುದಯ್ಯ, ನೀನು ಒಲಿದರೆ ವಿಷವ ಅಮೃತಬಹುದಯ್ಯ ಅಂತ ಐತೆ ಹಿಂಗೆ. ನೋಡ್ರಿ, ಅಂಥದ್ರಲ್ಲಿ ನೀನು ನನಗೆ ಸದ್ಗುಣಗಳನ್ನು ಕೊಟ್ಟು ದಯಮಾಡಿ ಅದನ್ನು ಪ್ರಾಪ್ತಿ ಮಾಡಂಗೆ ಮಾಡಪ್ಪ ಅಂತ ಕೇಳ್ಕೊಳ್ಳುವಂಥದ್ದು ಈ ಒಂದು 19ನೇ ಪದದಲ್ಲಿ ಅದ್ಭುತವಾದಂಥದ್ದು. ಮಹಾತ್ಮರು ಇದನ್ನು ಕೇಳ್ಕೊಂಡ್ರು. ನಾವು ಮಿಥ್ಯವಾಗಿರುವಂಥದ್ದನ್ನು ಕೇಳ್ಕೊಳ್ತೀವಿ, ಆದರೆ ಮಹಾತ್ಮರು ಕೇಳ್ಕೊಂಡಂಥ ಭಾವಕ್ಕೆ ನೋಡ್ರಿ ಎಷ್ಟು ವ್ಯತ್ಯಾಸ ಐತೆ ಅವರಿಗೆ, ನಮ್ಮ ಭಾವನೆಗಳಿಗೆ. ಅವ್ರು ಏನು ಕೇಳಿದ್ರೆ ನೋಡೋಣ. ಬೇಡುವೆನು ಅಭವ ನಿಮ್ಮನ್ನು ಭವಭವದೋಳು ಮಾಡ್ಯನ ಒಲಿದು ಸುಗುಣ ಸಂತತಿಯೇ ನಿಂತು. ನೋಡ್ರಿ, ಬೇಡುವೆನು ಅಭವ ಅಂದ್ರೆ ಜನನ ಮರಣರಹಿತನಾದಂಥ ಪರಮಾತ್ಮನೇ. ಯಾಕಂದ್ರೆ ಆತಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಜನ್ಮರಹಿತನಾದಂಥ ಪರಮಾತ್ಮನೇ ನಿಮ್ಮನ್ನು ಕುರಿತು ನಾನು ಬೇಡ್ಕೊಳ್ತಾ ಇದ್ದೀನಿ. ಏನು ಬೇಡ್ಕೊಳ್ತಾ ಇದ್ದಾನೆ? ಭವಭವದೋಳು, ಜನ್ಮದಲ್ಲಿಯೂ ನೋಡ್ರಿ, ಭವಭವದೋಳು ಮಾಡ್ಯನ ಒಲಿದು, ನನಗೆ ಏನು ಒಲಿದು ಏನು ಮಾಡು, ಸುಗುಣ ಸಂತತಿಯೇ ನಿಂತು ಅಂದ್ರೆ ಸದ್ಗುಣಗಳ ಸಮೂಹವನ್ನು ನನಗೆ ಉಂಟು ಮಾಡಪ್ಪ ಅಂತ ಕೇಳ್ಕೊಳ್ತಾರೆ ಅವರು. ಸದ್ಗುಣಗಳು, ಯಾಕಂದರೆ ಸದ್ಗುಣಗಳಿದ್ದಾಗ ನನಗೆ ಆನಂದ ಆಗ್ತದೆ, ಮುಕ್ತಿ ಆಗ್ತದೆ, ಇಲ್ಲಾಂದ್ರೆ ಆಗಂಗಿಲ್ಲ. ಅದಕ್ಕೆ ಇದನ್ನು ಕೂಡ ನಿನಗೆ ಕೇಳ್ಕೊಳಕತ್ತೀನಿ, ಇದನ್ನು ದಯಪಾಲಿಸು ನೀನೇ. ಅದಕ್ಕೆ ಹೇಳ್ತಾರಲ್ಲ ಇವರು, ದಾಸರು ಕೂಡ ಕೆಲವೊಂದರಾಗಿ ಹೇಳ್ತಾ ಇದ್ದಾರೆ, ಶಿಷ್ಟರ ಸಂಗವ ಮಾಡದಿದ್ದರೆ ಎನಗೆ ಆಣೆ ರಂಗ, ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ. ಎಷ್ಟು ಅದ್ಭುತ, ಭಾಳ ಅದ್ಭುತವಾಗಿ ಹೇಳ್ತಾರೆ. ಈ ವಿಷಯದಲ್ಲಿ ಕೂಡ ಇಲ್ಲಿ ಭಕ್ತನಾದಂಥ ಕೇಳ್ಕೊಳ್ಳುವಂಥದ್ದು ಪರಮಾತ್ಮ. ಯಾಕಂತಂದ್ರೆ ನನ್ನ ಜನ್ಮಗಳು ಬೇಕಾದಷ್ಟು ಕೊಡು, ಯಾಕಂತಂದ್ರೆ ಕೊಡು, ನಾ ಬೇಡ ಅನ್ನಂಗಿಲ್ಲ. ಪರಮಾತ್ಮ ನನಗೆ ಎಷ್ಟೇ ಜನ್ಮಗಳನ್ನು ಕೊಟ್ಟರು ಕೂಡ ನಾ ಬೇಸರ ಪಟ್ಕೊಳಂಗಿಲ್ಲ. ಬೇಕಾದಷ್ಟು ಜನ್ಮಗಳನ್ನು ಕೊಡು, ಪ್ರತಿಯೊಂದು ಜನ್ಮದ ಒಳಗೆ ಎಷ್ಟೇ. ಅದಕ್ಕೆ ಭವಭವದೋಳು ಅಂತ ಹೇಳಿದಾರೆ. ನಾನು ಬೇಡ ಅನ್ನಂಗಿಲ್ಲ, ಎಷ್ಟು ಕೊಡ್ತಿದ್ದೆ ಕೊಡು ಜನ್ಮಗಳನ್ನು, ನಾ ಬೇಡ ಅನ್ನಂಗಿಲ್ಲ. ಆದರೆ ಪ್ರತಿಯೊಂದು ಜನ್ಮದಲ್ಲಿ ನನಗೆ ಈಗ ಹೇಳ್ತೀನಿ ಮುಂದೆ ಯಾವ ಗುಣಗಳು ಅಂತ, ಅಂಥ ಸದ್ಗುಣಗಳನ್ನು ನನಗೆ ಕೊಡಪ್ಪ ಅಂತ ಕೇಳ್ಕೊಳ್ತಾನೆ. ಮುಂದಿನ ಯಾವ ಗುಣಗಳು ಅಂತ ಹೇಳ್ತಾರೆ ಅವರು. ನೋಡ್ರಿ, ಅಂಥ ಸದ್ಗುಣಗಳನ್ನು ನನಗೆ ದಯಪಾಲಿಸು ಅಂದ್ರೆ ಏನು ಕೇಳ್ದಂಗೆ ಆಯಿತು ಅಂದ್ರೆ, ಇಂಥ ಸದ್ಗುಣಗಳನ್ನು ನನಗೆ ಕೊಟ್ಟು ಅಂತಂದ್ರೆ ನನಗೆ ಮುಕ್ತಿಗೆ ದೂರಿಲ್ಲ, ಬೇಗ ಆಗಿಬಿಡ್ತದೆ.
ಅದಕ್ಕೆ ಅಲ್ಲಿ ಸದ್ಗುಣಗಳನ್ನು ನನಗೆ ಕೊಡಪ್ಪ ಅಂತ ಇದನ್ನು ಕೇಳ್ಕೊಳ್ಳುವಂಥದ್ದು. ಇದು ಭಾಳ ನೋಡ್ರಿ ಮುಮುಕ್ಷ ಆದಂಥ ಕೇಳ್ಕೊಳ್ಳೋವಂಥದ್ದು ವಿಚಾರ. ಮುಕ್ತನಾಗಬೇಕಾಗ್ಯದ, ಆನಂದ ಆಗಬೇಕಾಗ್ಯದ, ದುಃಖದಿಂದ ಆತ ಬ್ಯಾಸತ್ತು ಬಿಟ್ಟನ ಯಾವುದರಿಂದ, ಈ ಸಂಸಾರದಿಂದ. ಹಾಗಾಗಿ ಸಂತ ತುಕಾರಾಮ್ ಅವ್ರು ಕೂಡ ಕೇಳ್ತಾರೆ. ತುಕಾರಾಮ್ ಸಂತರು ಕೂಡ ಅವ್ರು ಬೇಡ್ಕೊಂಡಿದ್ದಾರೆ, ಮಹಾತ್ಮರು ಅವರು ಬೇಡ್ಕೊಂಡ್ರು. ಪರಮಾತ್ಮ ಬೇಡ್ಕೊಂಡಿಲ್ಲ ಅಂತ, ಬೇಡ್ಕೊಳ್ಳೋದ್ರಾಗ ಅವ್ರಿಗೆ ನಮಗೆ ಭಾಳ ವ್ಯತ್ಯಾಸ ಅದ. ಅದಕ್ಕಿಂತ ಕೂಡ ಹೇಳಿದಾರೆ, ಕರುಣಿ ಜನಗಿದನೆ ಬೇಡುವೇನ ಭವ ಬೇರೊಂದು ವರವನ್ನೊಲ್ಲೆನು ಮುಕ್ತಿ ದೊರೆವ ಸಾಧನವ. ನಾವು ಯಾವತ್ತ ಹಿಂಗೆ ಕೇಳಿವೇನ್ರಿ? ಯಾವತ್ತಾರು ದೇವ್ರ ಮುಂದೆ ಕೈ ಮುಗಿದು ಏನು ಬೇಡಪ್ಪ ನಮಗೆ ಆಸ್ತಿ ಸಂಪತ್ತು ಅದು ಏನು ಬೇಡ, ನನಗೊಂದು ಮುಕ್ತನನ್ನಾಗಿ ಮಾಡಪ್ಪ, ಯಾವತ್ತಾದ್ರೂ ಕೇಳಿವೇನು? ಮುಕ್ತಿಯನ್ನು ಹೊಂದುವಂಥ ಸಾಧನ ಕೊಡಪ್ಪ ಅಂತ ಯಾವತ್ತರ ಕೇಳಿವೇನು? ನಾವು ಸಾಧ್ಯನೇ ಇಲ್ಲ. ಈಗ ಕೇಳ್ಬೋದು, ಗುರು ಮುಖಾಂತರ ಕೇಳಿದ ಮೇಲೆ, ಅಪ್ಪೋ ನಂಗೆ ಮುಕ್ತಿಯನ್ನು ಕೊಡಪ್ಪ, ಇಂಥ ಸಂಸಾರ ಸಾಕಾಗ್ಯದ, ಹುಟ್ಟು ಸತ್ತು ಸಾಕಾಗ್ಯದ. ಯಾವಾಗ ಕೇಳ್ತೀವಿ? ಮಕ್ಕಳು ಮನ್ಯಾಗ ಗಂಡನ ಕಷ್ಟ ಇತ್ತು, ಅತ್ತಿ ಮಾವನ ಕಷ್ಟ ಇತ್ತು, ಮನೆಗೆ ಎಲ್ಲರ ಕಷ್ಟ ಇತ್ತು, ಮತ್ತು ಮಕ್ಳ ಕಷ್ಟ ಇತ್ತು, ಮಕ್ಕಳು ಒದ್ದು ಹೊರಗೆ ಹಾಕಿದ್ರು ಅಂದ್ರೆ ಏನು ಕೊಡಲಾರ್ದು ನೋಡ್ತಾ ಇರಲಿಲ್ಲ ಅಂತಂದಾಗ ಅವಾಗ ಮನಸ್ಸಿಗೆ ಬ್ಯಾಸರಿಕೆ ಬಂದು ಇವರಿಷ್ಟು ತ್ರಾಸು ಕೊಡಕತ್ತಾರ, ಬೇಡಪ್ಪ ನನಗೆ ಸಾಕಪ್ಪ ಅಂತ ಅವಾಗ ಹೋಗಿ ಕೇಳ್ಕೊತೀವಿ. ಅಂಥವ್ರು ನಾವೆಲ್ಲಟ್ಟಿದ್ದಾಗ ಕೇಳ್ತೀವಿ ಅನ್ನೋ ಹೋಗಿ. ಆ ಗುಡಿಗೆ ಕೂಡ ಹೋಗಂಗಿಲ್ಲ ನಾವು, ಅದಕ್ಕೆ ಪರಮಾತ್ಮ ನೆನಪು ಕೂಡ ತೆಗಿಯಂಗಿಲ್ಲ ನಾವು. ಯಾಕೆ? ಎಲ್ಲ ಚಂದಿದ್ದು ಬಿಟ್ಟಾಗ ನಾವು ಅದು ನೆನೆಸಂಗಿಲ್ಲ ನಾವು, ಅಂಥ ಮನುಷ್ಯರು ನಾವು. ಅದಕ್ಕೆ ಇವ್ರೇನು ಕೇಳಾಕತ್ತಾರ, ಮಹಾತ್ಮರು ಕೇಳ್ಕೊಳ್ಳುವಂಥದ್ದು. ತುಕಾರಾಮ್ ಸಂತರು ಕೂಡ ಬೇಡ್ಕೊಳ್ತಾರ. ಏನು ಕೇಳ್ತಾರ ನೋಡ್ರಿ, ಎಷ್ಟು ಅದ್ಭುತವಾಗಿ ಕೇಳ್ತಾರ. ಅಪ್ಪ ಪಾಂಡುರಂಗ ರಂಗ ಕೇಳ್ತಾರೆ ನೋಡ್ರಿ, ನನಗೆ ಧನ ಸಂಪತ್ತು ಈ ಮೋಕ್ಷ ಇವೇನು ಅದಾವಲ್ಲ ಇವು ಯಾವ ಬೇಡಪ್ಪ ನೋಡ್ರಿ. ಮತ್ತು ಈ ಸಂತೋಷದಿಂದ ಜನ್ಮಗಳನ್ನು ಬೇಕಾದಷ್ಟು ಕೊಡು. ಅವ್ರು ಕೇಳ್ತಾರೆ ನೋಡ್ರಿ, ಧನ ಸಂಪತ್ತು ಮೋಕ್ಷ ಕೂಡ ಬೇಡ, ಆದ್ರೆ ಸಂತೋಷದಿಂದ ನನಗೆ ಎಷ್ಟು ಜನ್ಮ ಕೊಡ್ತಿದ್ದಿ ಕೊಡು, ಬೇಕಾದಷ್ಟು ಕೊಡು, ನಾ ಬೇಡ ಅನ್ನಂಗಿಲ್ಲ. ಆದ್ರೆ ಪ್ರತಿಯೊಂದು ಜನ್ಮದಲ್ಲಿ ನನಗೆ ಸಂತರ ಸಂಘ ಕೊಡಪ್ಪ ಅಂತ ಕೇಳಿದಾರೆ ನೋಡ್ರಿ. ಅವ್ರೇನು ಹೇಳಿದಾರ? ಪ್ರತಿಯೊಂದು ಎಷ್ಟು ಜನ್ಮ ಕೊಡ್ತೀವಿ ಕೊಡು, ಸಂತೋಷದಿಂದ ನಾನು ಸ್ವೀಕಾರ ಮಾಡ್ತೀನಿ. ಆದ್ರೆ ಎಷ್ಟು ಜನ್ಮಗಳನ್ನು ಕೊಡ್ತೀವಿ, ಪ್ರತಿಯೊಂದು ಜನ್ಮದಲ್ಲಿ ಸಂತರ ಸಂಘ ಮಾಡ್ತಕ್ಕಂಥ ಸದ್ಗುಣಗಳನ್ನು ಮಾತ್ರ ನನಗೆ ಕೊಡಪ್ಪ ಅಂತ ಕೇಳ್ಕೊಡ್ತಾರೆ ಅಂದಾಗ ಎಂಥ ಮಾತ್ರ ಇದು. ಅಂದ್ರೆ ಈ ಸಂತರ ಸಂಘ ಅಂತಂದ್ರೆ ಏನಂದ್ರೆ, ಸಂತರ ಸಂಘದಲ್ಲಿ ಏನಿರ್ತದೆ? ಮೋಕ್ಷನೇ ಆಗ್ತದೆ. ಅದನ್ನು ಕೇಳ್ದಂಗೆ ಅದು. ಎಷ್ಟು ಜನ್ಮಗಳನ್ನು ಕೊಡು, ಆದ್ರೆ ನನಗೆ ಪ್ರತಿ ಜನ್ಮದಲ್ಲಿ ಸಂತರ ಸಂಘ ಕೊಡು ಅಂತ ಕೇಳಿದಂಥದ್ದು. ಅಂದ್ರೆ ಮೋಕ್ಷವನ್ನೇ ಕೊಡು ಅಂತ ಬೇಡ್ಕೊಂಡಂಗೆ ಅದು ಅರ್ಥ, ಮೋಕ್ಷವನ್ನೇ ಕೊಟ್ಟಂಗೆ ಅಂತ ಅದು ಅರ್ಥ ಇರೋದು. ಯಾಕಂದ್ರೆ ಯಾರಿಗೆ ಸಂತರ ಸಂಘ ಅಲ್ಲಿ ಸಿಗ್ತದೋ ಅವರಿಗೆ ಸಹಜವಾಗಿ ಮುಕ್ತರಾಗ್ತಾರ. ಅದಕ್ಕೆ ಹೇಳ್ತಾರವರು, ಶಿವಪಥವನರಿವೆಡೆ ಗುರುಪಥ ಮೊದಲು, ಕೂಡಲ ಸಂಗಮ ದೇವನರಿವೆಡೆ ಶರಣರ ಸಂಘವೇ ಮೊದಲೇ ಮೊದಲು. ಅದಕ್ಕೆ ಈ ಒಂದು ಮಹಾತ್ಮರು ಕೂಡ ಹೇಳ್ತಾರೆ, ನಾ ಎಂದು ದುಡಿಯೋಣ ಬಾರ, ಅಲ್ಲಿ ನಿಂದಂದು ನೀಡಿ ಮನಸಾರ, ಶಿವ ಶರಣರು ಹಸಿದು ಬಂದಾರ, ಪಾದ ತೊಳೆದು ಮಾಡನು ಸೇವಾ ಪೂರ. ಆ ಶರಣರಂದ್ರೆ ಸತ್ಯವಸ್ತುವನ್ನು ತಿಳ್ಕೊಳ್ಳೋಂಥ ಶರಣರವರು, ಆ ಸಾಧನೆ ಒಳಗೆ ಇರುವಂಥ ಶರಣರು ಯಾರಂದ್ರೆ ನಾವು ಒಂದು ಅರ್ಥ ಮಾಡ್ಕೋಬೇಕು, ಬಹಳ ಅರ್ಥ ಮಾಡ್ಕೋಬೇಕು. ಈಗ ನಾವೆಲ್ಲರೂ ಕುಂತು ಕೇಳಕತ್ತೀವಲ್ಲ, ಇವ್ರು ನಿಜವಾದ ಶರಣರು. ನಾವು ಇದನ್ನು ತಿಳ್ಕೊಬೇಕು. ಇದನ್ನು ಕೇಳ್ಕೊಳ್ಳಾರ ನಾವು ಬರೀ ಶರಣರು ಇದೇನು ಶ್ರವಣ ಇಲ್ಲ, ಮನನ ಇಲ್ಲ, ನಿಧಿಧ್ಯಾಸನ ಇಲ್ಲ. ನಾವು ಏನು ಭಾಳ ದೊಡ್ಡ ಶರಣರನ್ನು ತಿರುಗಾಡ್ತಾರಲ್ಲ ಅವ್ರು ಶರಣರಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಶರಣ ಆದವ್ರು ಹೆಂಗಂದ್ರೆ ಶ್ರವಣ ಮನನ ನಿಧಿಧ್ಯಾಸ ಅವರು ಪ್ರಯತ್ನಪಟ್ಟು ಈ ತತ್ವವನ್ನು ಅರ್ಥಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಮಾಡಬೇಕದು. ಈಗ ಸನ್ಯಾಸಿ ಆದವನಿಗೆ ಏನು ಕೆಲಸ ಇರ್ತದ್ರಿ? ಸನ್ಯಾಸಿ ಅಂತ ಯಾಕೆ ಹಾಕ್ತಾರೆ ಅವರು? ಎಲ್ಲ ಭೋಗದ ವಸ್ತುಗಳನ್ನೆಲ್ಲವನ್ನು ಬಿಟ್ಟು, ಅವೆಲ್ಲ ತುಚ್ಛ ಅಂತ ತಿಳ್ಕೊಂಡು, ಈ ಜಗತ್ತನ್ನು ತೃಣ ಸಮಾನ ಅಂತ ತಿಳ್ಕೊಂಡು
ಎಲ್ಲವನ್ನ ಬಿಟ್ಟು ಅವ್ರು ಬರೀ ಭಿಕ್ಷೆ, ಸನ್ಯಾಸಿಗೆ ಭಿಕ್ಷವೇ ಚೆಂದ. ಭಿಕ್ಷೆ ಬೇಡ್ಕೊಂಡು ನೋಡ್ರಿ, ಆ ಭಿಕ್ಷದಲ್ಲಿ ಒಂದು ಪ್ಲೇಟ್ ಕೂಡ ಆಸೆ ಇಡ್ಬಾರ್ದಂತ, ಹಿಂಗೆ ಪ್ಲೇಟ್ನಾಗ ಹಾಕ್ಕೊಡ್ಬೇಕನ್ನುವಂಥದ್ದು ಆಸೆ ಇರಬಾರ್ದಂತ. ಕೈಯಾಗ ಬೊಗ್ಸಾಗ ತೊಗೊಂಡು ತಿಂತಾರೆ ಕೆಲವರೆಲ್ಲ ಸನ್ಯಾಸಿ, ನಿಜವಾದ ಸನ್ಯಾಸಿಗಳು. ಅವ್ರಿಗೆಲ್ಲ ಬೊಗ್ಸಾಗ ನೀರು ಕೊಡೋದು ಯಾಕೆ, ನಿಜಗೊಂಡ್ರು ಅವರು ರಾಜ್ಯವನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಹೋಗಬೇಕಾದಾಗ ಅವ್ರ ಹತ್ರ ಪ್ಲೇಟ್ ಕೂಡ ಇರಲಿಲ್ಲ ಒಬ್ಬ ರಾಜನಿಗೆ. ನಾವು ಅರ್ಥ ಮಾಡ್ಕೋಬೇಕು. ಅಷ್ಟು ವೈಭೋಗದ ಜೀವನ ಮಾಡುವಂಥ ನಿಜಗೊಂಡ್ರು ಎಲ್ಲವನ್ನು ತ್ಯಾಗ ಮಾಡಿದರು. ಅವರು ಒಂದು ಜೋಳಿಗೆಯಲ್ಲಿ ಒಂದು ಪ್ಲೇಟು, ಒಂದು ಗ್ಲಾಸ್ ಕೂಡ ಇರಲಿಲ್ಲ ನೀರು ಕುಡಿಯೋದಕ್ಕೆ. ಕೈಯಾಗೆ ಹಾಕ್ಸ್ಕೊತಿದ್ರು ಊಟ, ಆ ಕೈಯಾಗೆ ಹಿಂಗೆ ಬೊಗ್ಸಿ ತೊಗೊಂಡು ನೀರು ಕುಡಿತಿದ್ರು. ನೋಡ್ರಿ ಎಂಥ ಅದ್ಭುತ ಸನ್ಯಾಸಿದ ಜೀವನ ಹೆಂಗೆ ನೋಡ್ರಿ. ಆತ ಏನು ಮಾಡಬೇಕು, ಮತ್ತು ರೊಕ್ಕ ಪಕ್ಕ ಕೇಳಂಗಿಲ್ಲ. ಸನ್ಯಾಸಿ ಅದಾವ, ಅದು ಕೊಡ್ರಿ ಇದು ಕೊಡ್ರಿ, ಚೊಲೋ ಸಾಮಾನು ಕೊಡ್ರಿ ಅಂತ ಕೇಳ್ತಾನೇನ? ಹಾಂ, ಅದೇನು ಊಟದಲ್ಲಿ ಕೂಡ ಸಾತ್ವಿಕ ಆಹಾರವನ್ನು ಮಾತ್ರ ಬಯಸ್ತಾನತ್ತ ಅಷ್ಟೇ. ಎಂಥದ್ದು ಅನ್ನ ಇರ್ತದಲ್ಲ, ತುಪ್ಪ, ಮೊಸರು, ಹಾಲು, ಈ ರೀತಿಯಿಂದ ಅವನು ತೊಗೊಂಡು ತಿನ್ನಬೇಕು. ಅದು ಭಿಕ್ಷೆವೇ ಚಂದ. ಭಿಕ್ಷೆ ಬೇಡ್ಕೊಂಡು ಬಂದು ಒಂದು ಕಡೆ ಕುಂತು ಏನು ಮೋಜು ಮಸ್ತಿ ಮಾಡ್ಬೇಕೇನತ್ತ? ಏನಿಲ್ಲ, ತತ್ವಚಿಂತನವನ್ನು ಮಾಡಬೇಕತ್ತ ಕೂತ್ಕೊಂಡು. ಸನ್ಯಾಸಿ ಆದತ್ತ ಹಂಗೆ ಮಾಡ್ತಾನತ್ತ, ತತ್ವಚಿಂತನವನ್ನೇ ಮಾಡ್ತಾ ಇರ್ತಾನತ್ತ ಸನ್ಯಾಸಿ ಆದಂಥವನು. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರ, ಈ ಯಾವಾಗ ಸಾಧು ಸಂತರು ಯಾರಪ್ಪ? ಸಾಧು ಸಂತರಂದುಗಳೇ ಮತ್ತು ಅವ್ರು ಸಾಧ್ರಿ ಇವ್ರು ಸಂತ್ರಿ ಯಾರಿಲ್ಲ. ನಾವೇಲಿ ಇಲ್ಲಿ ಕುಂತು ಕೇಳಕತ್ತೀವಲ್ಲ, ನಾವೆಲ್ಲ ಸಾಧು ಸಂತರೇ ಎಲ್ಲ. ನಾವೆಲ್ಲರೂ ಏನು ಯಾಕಂದ್ರೆ ನಾವು ಶ್ರವಣ ಮಾಡಕತ್ತೀವಪ್ಪ. ನಾವು ಯಾರು ಇದ್ದೀವಿ, ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳಕತ್ತೀವಿ, ಭಗವಂತನ ತಿಳ್ಕೊಳಕತ್ತೀವಿ. ತಿಳ್ಕೊಳವ ಏನಾಗ್ತಾನೆ? ಭಗವಂತನ ಸ್ವರೂಪನೇ ಆಗ್ತಾನೆ. ಮತ್ತು ಈ ದಾರಿಯಲ್ಲಿ ನಾವೆಲ್ಲರೂ ಅದೀವಿ ಅಂತಂದ್ರೆ ನಮಗೆ ಇವ್ರನ್ನ ಬಿಟ್ಟು ಬೇರೆ ಯಾರು ಸಾಧು ಸಂತರನ್ನು ತರ್ತೀರಿ ಹೇಳ್ರಿ? ಯಾರೇ ಆಗಲಿ ಸದ್ಗುರು ಮುಖಾಂತರ ಕೂತ್ಕೊಂಡು ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಯಾರು ಮಾಡಿಕೊಂಡು ಈ ಜನ್ಮ ಮರಣ ರಹಿತರನ್ನಾಗಿ ಮಾಡ್ಕೊಳಕ್ಕೆ ಯಾರಷ್ಟು ಕಷ್ಟಪಟ್ಟು ಇದನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ, ಗುರು ಸೇವಾದಿಗಳನ್ನು ಮಾಡಿ ಇದನ್ನು ಯಾರು ಪಡ್ಕೊಳ್ಳಿಕ್ಕೆ ಇಲ್ಲಿ ಅವರು ಏನು ಓಡಾಡ್ತಾರೆ, ಅವರೇ ಸಾಧು ಸಂತರು, ಬೇರೆ ಯಾರೂ ಇಲ್ಲೇನು. ಅದಕ್ಕೆ ಏನು ಹೇಳ್ತಾ ಇದ್ದಾರೆ, ಇಂಥವರ ಒಂದು ಸಂಘ ನೋಡ್ರಿ. ಎಷ್ಟೇ ಕೆಲಸಗಳು ಇದ್ದರೂ ಕೂಡ ಬಿಟ್ಟು ಅಪ್ಪ ಗುರುವಾಕ್ಯಗಳು ಸಿಗ್ತಾ ಇದ್ದಾವ, ನಾವೊಂದು 4 ಮಾತು ಕಿವಿಯಲ್ಲಿ ಹಾಕ್ಕೊಳ್ತೀನಿ, ಪ್ರತಿನಿತ್ಯ ಕೇಳ್ತೀನಿ ಅನ್ನುವಂಥ ಒಂದು ಹಠ ತೊಡುವಂಥದ್ದು ಐತೆಲ್ಲ, ಇದು ಭಾಳ ಗ್ರೇಟ್. ಮತ್ತು ಇಂಥವ್ರ ಸಂಘ ಕೊಡು ಅಂತ ಹೇಳ್ತಾರೆ ಅವರು. ಇಂಥವ್ರ ಸಂಘದಲ್ಲಿ ಏನೈತಿ ಹೇಳ್ರಿ? ಏನಾರು ಐತೇನ? ಏನಿಲ್ಲ. ಯಾಕೆ ಅವ್ರ ಭಾವಗಳು ಹೆಂಗದವ, ಅವ್ರು ಸಹವಾಸ ಮಾಡಿದವ್ರು ಕೂಡ ಅದೇ ರೂಪ ಆಗಿ ಬಿಡ್ತಾರೆ ಇಲ್ಲಿ. ಅದಕ್ಕೆ ಸತ್ಸಂಗತ್ವ ನಿಸ್ಸಂಗತ್ವ ಅಂತ ಹೇಳಿದಾರ. ಯಾವಾಗ ಸತ್ಸಂಗತ್ವ ಮಾಡ್ತೀವಿ ಅವಾಗ ನಿನ್ನ ಭಾವನೆಯಲ್ಲಿ ನಿಸ್ಸಂಗತ್ವ ಬರ್ತದ, ಅಲ್ಲಿ ತನಕ ಬರೋಂಗಿಲ್ಲ. ಮತ್ತು ಹೇಳ್ತಾರೆ ನಿಸ್ಸಂಗತ್ವ ನಿರ್ಮೋಹತ್ವ ನೋಡ್ರಿ. ಎಲ್ಲದರ ಮೋಹ ಮಾಡ್ಕೊಂಡು ಕುಂತೀವಿಲ್ಲ ನಾವು, ಆ ಮೋಹ ಹೋಗ್ಬೇಕಾಗಿತ್ತಂದ್ರೆ, ನಮ್ಮಲ್ಲಿ ನಿರ್ಮೋಹ ಬರಬೇಕಾಗಿತ್ತಂದ್ರೆ ಈ ಸತ್ಸಂಗದಿಂದನೇ ಆಗ್ತದೆ. ಆ ನಿರ್ಮೋಹತ್ವ ಹೋಗಿ ನಿಶ್ಚಿಂತತ್ವ ಬರಬೇಕಾಗಿತ್ತಂದ್ರೆ ಎಲ್ಲಿ ಬರ್ತದ? ನಿಶ್ಚಿಂತಿಯಾಗಿರ್ಬೇಕಪ್ಪ ನಾವು. ಎಲ್ಲಿ ಬರ್ತದ? ಇದೇ ಸಂಘದಾಗ ಬರ್ತದ, ಸತ್ಸಂಗದಲ್ಲೇ ಬರ್ತದ ನಿಶ್ಚಿಂತಿ ಆಗುವಂಥದ್ದು. ಅದಕ್ಕೆ ಈ ನಿಶ್ಚಿಂತೆ ಅನ್ನುವಂಥದ್ದು ಏನಿರ್ತದೆ? ಯಾವುದು ಚಿಂತೆ ಇಲ್ಲ. ಆರಾಮಾಗಿ ಗುರುವಾಕ್ಯಗಳನ್ನು ತಗೊಂಡು ನಾನು ಎಲ್ಲ ರೂಪ ನಾನಪ್ಪ, ಆ ಪರಮಾತ್ಮನ ಸ್ವರೂಪನೇ ನಾನು ಇದ್ದೀನಿ ಅಂತ ಯಾವುದೇ ಒಂದು ವಿಷಯಾದಿಗಳಲ್ಲಿ ಮನಸ್ಸು ಹೋಗದೆ ನಿಶ್ಚಿಂತೆಯಾಗಿರುವಂಥದ್ದು ಏನಿರ್ತದೆ ಅದು ಜೀವನ ಮುಕ್ತ. ಅದು ಬೇರೆ ಎಲ್ಲರೂ ಐತೇನೆ, ಏನಾರು ಐತೇನೆ? ಭಾಳ ನೋಡ್ರಿ ಎಷ್ಟು ಈಜಿ ಅದಿದು. ಕಠಿಣ ಆಗಬಾರ್ದು ನಮಗೆ, ಇದು ಈಜಿ ಆಗಬೇಕು. ಎಷ್ಟು ಆನಂದ ಐತಿ ನೋಡ್ರಿ ನಮ್ಮ ಮನಸ್ಸೇ ನಮಗೆ ಇರುವಂಥ. ಯಾವಾಗ ನಿಶ್ಚಿಂತೆ ಆಯ್ತು ನಮ್ಮ ಮನಸ್ಸು ಅಂದಾಗ ಅದೇ ಜೀವನ ಮುಕ್ತ. ಈ ಮತ್ತು ಹರಿದಾಡ್ಕೊತ ಆ ಕಡೆ ಈ ಕಡೆ ಅದು ಬಯಸ್ಕೊಂತ ಅದು ಬಯಸೋದು ಇದು ಬಯಸೋದು, ಅದು ತಿನ್ನಬೇಕು ಇದು ತಿನ್ನಬೇಕು ವಿಷಯಾದಿಗಳಲ್ಲಿ ಹರಿದಾಡ್ತಾ ಹೋಯ್ತಂದ್ರೆ ಅದು ಮಹಾ ದೆವ್ವ ಆಗಿಬಿಡ್ತದೆ. ಅದು ಅದೇ ಮನಸ್ಸು ಒಳಗೆ ಬಂದು ಶಾಂತರಿಯಾಗಿ ಕೂತ್ಕೊಳ್ತದೆ, ಅದೇ ಜೀವನ ಮುಕ್ತದ, ಅದೇ ಪರಮಾತ್ಮ ಆಗಿಬಿಡ್ತು. ಭಾಳ ಏನಿಲ್ಲ. ಇದೇ ಮನಸ್ಸು ಹೊರಗಡೆ ಹೋದಾಗ ಮಹಾ ದೆವ್ವಾಗಿ ನೀನು ಕಾಡಿಸ್ತದ ಅದು. ಅದಕ್ಕೆ ಇದನ್ನು ಬಿಡಬೇಡ್ರಿ ಮುಂದಕ್ಕಂತಾರೆ ಅವರು. ಈ ಮನಸ್ಸನ್ನೇ ಕಟ್ಟಿ ಹಾಕ್ರಪ್ಪ. ಫಸ್ಟ್ ಸ್ವಲ್ಪ ಕಟ್ಟಿ ಹಾಕಿ ಅದಕ್ಕೆ ತಿಳಿಸಿ ಹೇಳಿಬಿಟ್ಟು ಅದನ್ನು ಹಿಡ್ಕೊಂಡು ಅದರಿಂದ ಇದನ್ನು ತಿಳ್ಕೊಂಡ್ರಿ ಅಂತಂದರೆ ಇದೇ ಮನಸ್ಸು ಮಹಾದೇವ ಆಗಿಬಿಡ್ತದೆ. ಇದು ಹೊರಗೆ ಬಿಟ್ಟು ಅಂದರೆ ಮಹಾದೇವ ಆಗಿಬಿಡ್ತದೆ. ಇಷ್ಟೇ ವ್ಯತ್ಯಾಸ ಇರೋದು. ಅದಕ್ಕೆ ಇಲ್ಲಿ ಕೂಡ ಅವ್ರು ಏನು ಹೇಳಿದ್ರಪ್ಪ,
ಮತ್ತು ಇಂಥ ಮನಸ್ಸು ಬರೀ ಹೊರಗಡೆ ಅದು ಇದು ಬಯಸುವಂಥ ಮನಸ್ಸನ್ನು ಹಿಡಿದಿಟ್ಟು ಸಾಧು ಸಂತರ ಬಗೆಯಲ್ಲಿ ಇರ್ತಾರೆ. ಅವರ ಒಂದು ಸಹವಾಸ, ಅವರೊಂದು ಮಾತುಕತೆ ಕೇಳುವಂಥದ್ದು. ಸಾಧು ಸಂತರಂದ್ರೆ ಗೊತ್ತಲ್ಲ, ತತ್ವವನ್ನು ಅರ್ಥಕೊಂಡಂಥವ್ರು, ನಿಜ ವಸ್ತುವನ್ನು ತಿಳ್ಕೊಂಡಂಥವ್ರು, ಅವರು ಅದೇ ಭಾವದಲ್ಲಿರ್ತಾರೆ. ಅವ್ರ ಮಾತು ಕೇಳಿ 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 ನಿನ್ನ ಮನಸ್ಸು ಕೂಡ ಹಂಗಾಗಿಬಿಡ್ತದೆ. ಅದಕ್ಕೆ ಎಷ್ಟೇ ಜನ್ಮ ಕೊಡು, ಅದನ್ನು ಬ್ಯಾಡ ಅನ್ನಂಗಿಲ್ಲಪ್ಪ, ಆದ್ರೆ ಸಾಧು ಸಂತರ ಸಂಘ ನನಗೆ ಕೊಡು ಅಂತ ಇವ್ರು ಕೇಳ್ಕೊಂಡಿದ್ದಾರೆ, ಸಂತ ತುಕಾರಾಮ್ ಸಂತರು. ಅದಕ್ಕೆ ಈ ರೀತಿಯಾಗಿ ಅವ್ರ ಸಂಘ ಆಯಿತು ಅಂತಂದಾಗ ಆನಂದವಾಗಿ ನಾವೇನು ಪ್ರಯತ್ನನೇ ಮಾಡೋದು ಬೇಕಿಲ್ಲ. ಅದಕ್ಕೆ ಸಂಘ ಭಾಳ ಶ್ರೇಷ್ಠವಾದಂಥದ್ದು. ಸಂಘ ಮಾಡುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥ, ಯಾಕಂದ್ರೆ ಅಲ್ಲಿ ನಾವು ಏನು ಪ್ರಯತ್ನ ಮಾಡೋ ಅವ್ರ ಮಾತುಗಳನ್ನು ಕೇಳಿ ಅದೇ ಪ್ರಕಾರ ನಾವು ಹೋಗಿಬಿಟ್ಟಾಗ ಅಲ್ಲಿ ಆರಾಮಾಗಿ ನಮಗೇನಾಗ್ತದೆ, ಮುಕ್ತಿ ಘಟಿಸ್ತದೆ. ನಮಗೆ ಮುಕ್ತಿ ಆಗ್ತದಂದ್ರೆ ಒಂದೇ ಸಲಕ್ಕೆ ಕೊಟ್ಬಿಡ್ತಾರೆ, ಒಂದೇ ದಿವ್ಸದಾಗ. ನೋಡ್ರಿ ಕೆಲವು ಸಲ ಹಿಂಗೆ ಹೋಗ್ಬೇಕಾದಾಗ ಕೆಲವರು ಕಾರ್ನಾಗ ಕೂತ್ಕೊಂಡ್ರು ಅಂದ್ರೆ ಬಂಧು ಬಳಗದಾಗ ಇರ್ತಾರೆ. ಈ ನಮ್ಮ ಕಾರಲ್ಲೇ ಹೋಗಿ ಕೂತ್ಕೊಂಡ್ರು ನಮ್ಮ ಬಳಗದವರೇ. ಅವ್ರ ಗುರುಗಳ ಮುಖಾಂತರ ಇಷ್ಟೆಲ್ಲ ಕೇಳ್ತಿರಲ್ಲ. ಈಗ ಇಷ್ಟು ಟೈಮ್ ಅದು 4-5 ತಾಸು ಟೈಮ್ ಅದ, ಮತ್ತು ಮುಕ್ತಿ ವಿಷಯ ಹೇಳಿಬಿಡ್ರಿ, ಏನು ಹೇಳ್ಬೇಕು ಹೇಳ್ರಿ. ಅದು ಹೆಂಗಾಗ್ತದೆ, ಹೆಂಗೆ ಮಾಡಬೇಕು? ಯಾಕಂದ್ರೆ ಆ ಮುಕ್ತಿ ಅಂದರೆ ಹೆಂಗಾಗ್ತದೆ, ಅದನ್ನು ಪಡ್ಕೊಂಬಿಡ್ಬೇಕು, ನಾವು ಪಡ್ಕೊಂಬಿಡ್ಬೇಕು. ಅದು ಒಂದೇ ದಿವ್ಸದಾಗ ಆಗಿಬಿಡ್ಬೇಕು. ಅದು ಈಗೇನು ಹೋಗಕತ್ತೀವಿ ಊರು ಮುಟ್ಟೋದ್ರಾಗ ಆಗಿಬಿಡ್ಬೇಕು. ಮತ್ತು ನೀವು ದಿನ ಕೇಳ್ತೀರಲ್ಲ, ನಮಗೂ ಒಂಚೂರು ಹೇಳ್ರಲ್ಲ ಅಂದಾಗ 1-2 ತಾಸ್ದಾಗ ನಾವು ಮುಕ್ತಿ ಮಾಡಿಬಿಡ್ಬೇಕಂತ ಅವ್ರಿಗೆ. ಹೆಂಗಾಗ್ತದೆ ಹೇಳ್ರಿ? ಅದಕ್ಕೆ ಮಹಾತ್ಮರು ಭಾಳ ಅದ್ಭುತವಾಗಿ ಹೇಳ್ತಾರಪ್ಪ, ಈ ಸಂಘ ಅನ್ನುವಂಥದ್ದು ಭಾಳ ಶ್ರೇಷ್ಠವಾಗಿರುವಂಥದ್ದು. ಅಂಥ ಸಂಘದಲ್ಲಿ ನೀನಿದ್ದಾಗ ಅವ್ರ ವಾಕ್ಯಗಳನ್ನು ಕೇಳ್ತಾ ನೀನು ಆನಂದವಾಗಿ ಅಂಥ ಮುಕ್ತಿಯನ್ನು ಆಗಿಬಿಡ್ತದೆ. ಅದು ಆಗ್ತದೆ ಅನ್ನಂಗಿಲ್ಲ, ಆಟೋಮೆಟಿಕ್ ಅದು ಆಗ್ಬೇಕು. ಯಾಕಂದ್ರೆ ಬಾಲ್ಯ ಹೋಯ್ತು ಅಂತ ಗೊತ್ತಿಲ್ಲ, ಯೌವನ ಬಂತು, ಯೌವನ ಹೋಯ್ತು ಅಂತ ಗೊತ್ತಾಗಲ್ಲ, ಮುಪ್ಪು ಬಂತು. ಹೌದಾ? ನಿನಗೆ ಗೊತ್ತಿಲ್ಲ ಗಿಡ ಹೆಂಗೆ ಬೆಳೀತಂತ. ನಾವು ದಿನ ನೋಡ್ಕೊಂತ ಕುಂದಿರ್ತೀವಿ, ದಿನ ಬೆಳಿತಾನೆ ಹೋಗ್ತದೆ. ಅದು ಹೂವು ಕೊಡ್ತದೆ, ಕಾಯಿ ಕೊಡ್ತದೆ, ಹಣ್ಣು ಕೊಡ್ತದೆ. ಆದರೆ ಹಿಂಗಾಯ್ತಂತ ನಮ್ಮ ಪ್ರೊಸೆಸ್ ನೋಡೋಕ್ಕಾಗ್ತದೆ ಅಂದರೆ ಇಲ್ಲ, ಆಟೋಮೆಟಿಕ್ ಆಗಿ ಅದು ಹಣ್ಣಾಗಿಬಿಟ್ಟಿರ್ತದೆ. ಅದ್ರಂಗೆ ನೀನು ಪ್ರತಿ ದಿವಸ ನಾ ಕೇಳ್ತೀನಿ ಅಂತಂದ್ರೆ ಮತ್ತು ನೀನು ಮುಕ್ತಿ ಆಗ್ಲಾರ್ದಿರ್ತದೆ ಅಂದ್ರೆ ಹಾಗೇ ಆಗ್ತದೆ, ಖಂಡಿತ ಆಗ್ತದೆ. ಅದಕ್ಕೆ ಮಹಾತ್ಮರು ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಅವರು ಕೂಡ ಏನು ಹೇಳಿದರು, ಸಂತರು ಕೂಡ ನನಗೆ ಆ ಸಂತರ ಸಂಘ ಇದನ್ನು ಯಾವಾಗ ಆಗ್ತದೆ ಅವಾಗ ಅವರು ಮುಕ್ತರಾಗ್ತಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮತ್ತು ಇದೇ ಮಾತನ್ನು ಶಂಕರಾಚಾರ್ಯರು ಕೂಡ ಬೇಡ್ಕೊಂಡದ. ಅವ್ರು ಬೇಡ್ಕೊಂಡಿಲ್ಲ ಮಹಾತ್ಮರು, ಅವ್ರಿಗೆ ಕೇಳ್ಕೊಂಡಾರ. ಅದಕ್ಕೆ ನಾನು ಹೇಳಿದ್ದು ಯಾರು ಭಾಳ ವ್ಯತ್ಯಾಸ ಅದ. ಅವ್ರಿಗೆ ಬೇಡ್ಕೊಂಡದಕ್ಕೆ ನಾವು ಬೇಡ್ಕೊಳ್ಳೋದಕ್ಕೆ, ದೇವ್ರುಗಳಿಗೆ ಬೇಡ್ಕೊಳ್ಳೋದಕ್ಕೆ ವ್ಯತ್ಯಾಸಗಳದಾವ. ಆತ ಕೂಡ ಯಾರು ಶಂಕರಾಚಾರ್ಯರು ಕೂಡ ಬೇಡ್ಕೊಂಡಿದ್ದಾರೆ. ಏನು ಬೇಡ್ಕೊಂಡಾರ? ಅದಕ್ಕೆ ಒಂದು ಕಾಲದಾಗ ಶಂಕರಾಚಾರ್ಯರು ಕೂಡ ಕಾಶಿಯ ವಿಶ್ವನಾಥನ ಮುಂದೆ, ನೋಡ್ರಿ, ಕಾಶಿ ಒಳಗೆ ಹೋಗಿ ವಿಶ್ವನಾಥನ ಮುಂದೆ 2 ಕೈಗಳನ್ನು ಜೋಡಿಸಿದ್ರು. 2 ಕೈಗಳನ್ನು ಜೋಡಿಸಿಕೊಂಡು, ಹೇ ದೇವಾ, ಅವರು ಕೇಳ್ಕೊಳ್ತಾರೆ ನೋಡ್ರಿ. ಅವ್ರು ಕೇಳ್ಕೊಂಡಿಲ್ಲ ಅಂತಲ್ಲ, ಕೇಳ್ಕೊಳ್ಳೋದಕ್ಕೆ ವ್ಯತ್ಯಾಸಗಳದಾವ. ಏ ದೇವಾ, ಅಪ್ಪ ನೀ ಶಂಕರನಾದಿ. ಏನು ಅದ್ಭುತ ರೀ ನೋಡ್ರಿ ಈ ವಾಕ್ಯಗಳು. ನೀವೆಲ್ಲರೂ ಏನು ಕುಂತು ಕೇಳಕತ್ತೀರಿ, ದೇವತೆಗಳು ಅಲ್ಲಿರ್ತಾರೆ, ನಿಮ್ಮ ಹತ್ರ ಸುತ್ತಮುತ್ತ ಕುಂತಿರ್ತಾರೆ ಅವರು. ಹೌದಾ? ಇಲ್ಲಿ ನಾವು ಹೇಳಕತ್ತೀವಿ ಅಂದ್ರೆ ನಮ್ಮ ಕಣ್ಣಿಗೆ ಇಲ್ಲಿ ಯಾರು ಇಲ್ಲ ಅನ್ನಂಗಿಲ್ಲ ನಾನು. ಯಾಕಂದ್ರೆ ಇಲ್ಲೆಲ್ಲ ದೇವತೆಗಳು ಕುಂತಿರ್ತಾರೆ ಕೇಳಕ್ಕೆ. ಇಲ್ಲಿಲ್ಲನ ಅವ್ರು ಇರ್ತಾರೆ, ಇಲ್ಲೇ ಇರ್ತಾರೆ. ಅಷ್ಟು ಶಕ್ತಿ ಇರುವಂಥ ಜ್ಞಾನ ಇದು. ಅದಕ್ಕೆ ಹೇಳ್ತಾರೆ, ಇಲ್ಲಿ ಏನು ಹೇಳ್ತಾ ಇದ್ದಾರ, ಒಂದು ಕಾಲದಾಗ ಶಂಕರಾಚಾರ್ಯರು ಕಾಶಿಯ ವಿಶ್ವನಾಥನ ಮುಂದೆ ಕೈ ಜೋಡಿಸ್ಕೊಂಡು ನಿಂತು, ದೇವಾ ನೀನು ಶಂಕರನಾದಿ. ನಾನು ಹೆಂಗಾದೆ? ಕಿಂಕರನಾಗಿದ್ದೀನಿ. ನೀ ಶಂಕರಪ್ಪ, ನಾನು ಕಿಂಕರ ಆಗಿದ್ದೀನಿ. ನೀನು ರಾಜ ಆಗಿದ್ದಿ ದೇವಾ, ನೀ ರಾಜ, ನಾನು ಪ್ರಜೆ ಆಗಿದ್ದೀನಪ್ಪ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ರಾಜನಾದ ನಿನ್ನ ಮುಂದೆ ನಾನು ಭಾಳಷ್ಟು ಸೋಗುಗಳನ್ನು ಹಾಕಿದ್ದೀನಿ. ನೋಡ್ರಿ, ನೀನು ರಾಜನಿದ್ದೀಪ್ಪ, ನೀನು ರಾಜನಾದಂಥ ನಿನ್ನ ಮುಂದೆ ನಾನು ಅನಂತ ಸೋಗುಗಳನ್ನು ಹಾಕ್ಕೊಂಡು ಬಂದಿದ್ದೀನಿ. ನೀನೇನು ಮಾಡಿದೆ? ನನ್ನ ಸೋಗುಗಳನ್ನೆಲ್ಲ ನೋಡಕತ್ತಿದೆ, ನನ್ನ ಪಾತ್ರಗಳನ್ನು ನೀನು ನೋಡಕತ್ತಿದೆ. ಅನಂತ ಜನ್ಮಗಳಿಂದ ನಾನು ಪಾತ್ರಧಾರಿಯಾಗಿ ಬಂದಿದ್ದೀನಿ, ಸೋಗುಗಳು ಹಾಕ್ಕೊಂಡು ಬಂದಿದ್ದೀನಿ. ನೀ ಮಾತ್ರ ನೋಡ್ಕೊಂತ ಕುಂತುಬಿಟ್ಟಿದ್ದೆಪ್ಪ. ಆದರೆ ಈ ಸೋಗುಗಳು ಯಾವಪ್ಪ ಅಂತಂದ್ರೆ ಈ ಪ್ರಾಣಿ ಪಕ್ಷಿಗಳು, ನಾಯಿ ನರಿ, ಪಶು ಪಕ್ಷಿ, ಮನುಷ್ಯನ ಜನ್ಮ, ದೇವತೆಗಳ ಜನ್ಮ, ದೈತ್ಯರ ಜನ್ಮ,
ಇವೆಲ್ಲ ಸೋಗುಗಳನ್ನು ಹಾಕ್ಕೊಂತ ಬಂದಿದ್ದೀನಿ ನಾನು, ಒಂದಲ್ಲ ಎರಡಲ್ಲ. ನಾನು ಹಾಕ್ಕೊಂಡಂಥ ಸೋಗುಗಳು ಭಾಳಷ್ಟು ಅದಾವಪ್ಪ. ನಾ ಮಾಡ್ತಾ ಇರುವಂಥ ಪಾತ್ರಗಳು ಭಾಳಷ್ಟು ಅದಾವ, ಮಾಡಿದ್ದೀನಿ ನೋಡ್ರಿ. ಅವುಗಳಲ್ಲಿ ಈಗ ಏನು ಮಾಡಿದ್ದೀನಿ ನೋಡ್ರಿ. ಈಗ ಮನುಷ್ಯನ ಸೋಗನ್ನು ಹಾಕ್ಕೊಂಡು ಬಂದು ನೀನು ಮುಂದೆ ನಿಂತಿದ್ದೀನಿ ನಾನು. ಈಗ ಯಾವ ಜನ್ಮ ಬಂದಿದೆ ನನಗೆ? ಮನುಷ್ಯನ ಜನ್ಮ ಬಂದದ, ಮನುಷ್ಯನ ಪಾತ್ರ ಹಾಕ್ಕೊಂಡಿದ್ದೀನಿ, ಮನುಷ್ಯನ ಸೋಗ ಹಾಕ್ಕೊಂಡಿದ್ದೀನಿ. ಮನುಷ್ಯನ ಸೋಗ ಹಾಕ್ಕೊಂಡಿದ್ದೀನಿ, ಪಾತ್ರ ಮಾಡಕತ್ತೀನಿ ಇಲ್ಲಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಅವರು, ಭಾಳಷ್ಟು ಜನ್ಮಗಳಲ್ಲಿ ಈ ಶರೀರಗಳನ್ನು ಇಂಥ ಸೋಗುಗಳನ್ನು ಹಾಕುವಂತ ಬಂದಿದ್ದೀನಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಈ ಸೋಗುಗಳನ್ನು ಚೆನ್ನಾಗಿ ಹಾಕ್ತಿ ಅಂತ ನೀನು ಅಂದ್ರೆ, ಈ ಸೋಗುಗಳನ್ನು ಭಾಳ ಚಂದ ಹಾಕ್ಕೊಂಡಿದ್ದು ನೋಡು, ಭಾಳ ಚಂದ ಕಾಣಕತ್ತಿದ್ದು ನೋಡು ಅಂತ ನೀ ಏನಾರ ಅಂದ್ರೆ, ಅದಕ್ಕೆ ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ನನಗೇನಂದ್ರೆ ಇದರಿಂದ ಬಿಡುಗಡೆ ಮಾಡು. ಇಂಥ ಸೋಗುಗಳನ್ನು ಭಾಳ ಚಂದ ಹಾಕ್ಕೊಂಡಿದ್ದಂತ ಅನ್ಬೇಡ ನೀನು. ಈಗ ನಾ ಹೇಳಕತ್ತೀನಿ, ನನಗಿದರಿಂದ ಬಿಡುಗಡೆ ಮಾಡಿಬಿಡಪ್ಪ ನನಗೆ ನೋಡ್ರಿ. ಅಂದ್ರೆ ಮೋಕ್ಷವನ್ನು ಕೊಡು ನನಗೆ. ಬೇಡ ನನಗೆ ಈ ಸೋಗುಗಳು, ಇನ್ನು ಸಾಕಾಗೋಗ್ಯದ. ಎಲ್ಲ ಸೋಗುಗಳು ಹಾಕ್ಕೊಂಡು ಸಾಕಾಗ್ಯದ, ಎಲ್ಲ ಪಾತ್ರಗಳನ್ನು ಮಾಡಿ ಸಾಕಾಗ್ಯದ. ಈ ಸೋಗುಗಳು ಚೆನ್ನಾಗಿಲ್ಲ, ಇನ್ನು ಮುಂದೆ ಸೋಗುಗಳನ್ನು ಹಾಕುವಂಥದ್ದು ಬೇಡ ಅಂತ ನೀ ಹೇಳಿಬಿಡಪ್ಪ ತಂದೆ. ನೋಡ್ರಿ ಏನು ಅದ್ಭುತವಾಗಿ ಕೇಳ್ಕೊಂಡಿದ್ದಾರೆ. ಯಾಕಂದ್ರೆ ನನಗೆ ಈ ಸೋಗುಗಳು ಚೆನ್ನಾಗಿಲ್ಲ ಅಂತ ಹೇಳು ನೀನು, ಮತ್ತು ಇನ್ನು ಮುಂದೆ ಸೋಗುಗಳನ್ನು ಹಾಕಬೇಡ ಅಂತ ಹೇಳು ನೀನು. ಅಂದ್ರೆ ಇನ್ನು ಸಾಕು, ಇಲ್ಲಿಗೆ ಸಾಕು ಅಂತ ಹೇಳು ತಂದೆ ನೀನು ಅಂತ ಕೇಳ್ಕೊಂಡಿದ್ದಾರೆ ಶಂಕರಾಚಾರ್ಯರು ಕಾಶಿ ವಿಶ್ವನಾಥನ ಮುಂದೆ ನಿಂತು. ಅದಕ್ಕೆ ನನಗೆ ಎಷ್ಟು ಈ ಜನ್ಮಗಳು ನನಗೆ ಬೇಡಪ್ಪ, ಸಾಕಿನ್ನ ಅಂದ್ರೆ ಮೋಕ್ಷವನ್ನು ಕೊಡು ಅಂತ ಅವ್ನು ಅದನ್ನು ದಯಪಾಲಿಸಪ್ಪ ಅಂತ ಶಂಕರಾಚಾರ್ಯರು ಬೇಡ್ಕೊಂಡಂಥದ್ದು ಇದನ್ನು ನೋಡ್ರಿ. ಏನು ಮತ್ತೆ ಕೇಳ್ಕೊಳ್ತಾರೆ, ಇನ್ನು ಏನು ಬೇಡ್ಕೊಂಡಿದ್ದಾರ ಆ ಬೇಡಿಕೆಯ ಒಂದು ಸದ್ಗುಣಗಳು ಯಾವುವು ಅನ್ನುವಂಥದ್ದನ್ನು 1ನೇ ನುಡಿಯಲ್ಲಿ ಹೇಳ್ತಾರೆ. ಭಾಳ ಅದ್ಭುತವಾಗಿ ಹೇಳ್ತಾರೆ. ಎಡರಡಿಸಿದ ವೇಳೆಯೊಳು ಧೈರ್ಯವನ್ನು, ಸಿರಿ ಒಡೆದು ಜೀವಿಸುವ ಎಡೆಯೊಳು ವಿನಯವನ್ನು, ಕಡು ಜೌವನದೊಳು ವಿಕೃತಿ ದೋರದಿಹುದನು, ಪಿಡಿದ ನೇಮವನೆಡವಿಡದತಿ ಛಲವನು. ಏನು ಅದ್ಭುತವಾಗಿ ಹೇಳ್ತಾರೆ. ಎಡರಡಿಸಿದ ನೋಡ್ರಿ ವೇಳೆಯೊಳು, ಎಡರಡಿಸಿದ ವೇಳೆಯೊಳು ಧೈರ್ಯವನು ಅಂತ ಹೇಳ್ತಾರೆ. ಯಾಕಂತಂದ್ರೆ ಏನಾರ ಒಂದು ಕೆಲಸ ಮಾಡಬೇಕಾದಾಗ ನೋಡ್ರಿ, ಅಂದ್ರೆ ಈ ಕಷ್ಟಗಳು ಬಂದಂಥ ಕಾಲದಲ್ಲಿ ಅವ್ರು ಏನು ಕೇಳಿದರು, ಕಷ್ಟ ಬಂದದಂತ ನಾನೇನು ಹೆದರಂಗಿಲ್ಲ, ಆದರೆ ಕಷ್ಟ ಬಂದಂಥ ಕಾಲದಲ್ಲಿ ನನಗೆ ಧೈರ್ಯ ಕೊಡು ಅಂತ ಕೇಳಿದಾರೆ. ಕಷ್ಟ ಬೇಡ ಅಂದ್ರೆ ಅನ್ನೋರು, ಯಾಕೆ ಅವ್ರಿಗೆ ಗೊತ್ತದ. ಯಾಕಂದ್ರೆ ಬರಲುಳ್ಳ ದುಃಖವನ್ನು ಅನುಭವಿಸಿದೆ, ಬೇರೆ ಪರಿಹಾರ ಅದಕ್ಕಿಲ್ಲ. ಹೌದು ಎಂದರೆ ರಾಮನಳ ಪಾಂಡವರು ನುಡಿಯಲೇಕೆ ಅಂತ ಹೇಳಿದ್ದಾರೆ ಅವರು. ಹೌದು ಎಂದೊಡೆ ರಾಮನಳ ಪಾಂಡವರು ನೊಯ್ಯಲೇಕೆ. ಪಾಂಡವ್ರ ಜೊತೆನೇ ಶ್ರೀಕೃಷ್ಣ ಭಗವಂತನೇ ಇದ್ದ, ಆದರೆ ಅವ್ರಿಗೆ ಕಷ್ಟ ಬಿಡ್ತೇನೋ ಬಿಟ್ಟಿಲ್ಲ. ಯಾಕಂದ್ರೆ ಅದು ಅನುಭವಿಸ್ಬೇಕಾಗಿತ್ತು, ಅನುಭವಿಸ್ತಿದ್ರು ಅವರು. ಹಾಗಾಗಿ ಇಲ್ಲಿ ಕೂಡ ಹೇಳ್ತಾರೆ ಅವರು, ಮಹಾತ್ಮರು ಹೇಳ್ತಾರೆ, ಅವ್ರ ಕಷ್ಟ ಬರಬಾರ್ದು ಅಂತ ಯಾವತ್ತೂ ಕೇಳ್ಕೊಳ್ಳಿಲ್ಲ. ಮತ್ತೇನು ಹೇಳಿದ್ರು, ಎಷ್ಟು ಕಾಡತ್ತೀನಿ ಕಾಡವ್ವ, ಕಾಡಿದಷ್ಟು ಏನಾಗೆ ಪಾಡವ್ವ ಅಂತಾರೆ ಅವರು. ಖುಷಿಯಾಗಿದ್ದಾರೆ. ಏಟ್ ಕಾಡ್ತಿ ಕಾಡು ನೀ ಏಟ್ ಕಾಡ್ತೀನಿ ನಾ ಗಟ್ಟಿ ಆಗ್ತೀನಿ ಅಂತಾರೆ ಅವರು. ಅವ್ರಿಗೆ ಹೆದ್ರ್ಯಾರನ? ಸುಖ ಬರುವುದಕ್ಕಿಂತ ದುಃಖ ಬರಲೇಳಣ್ಣ, ದುಃಖ ತೆರಿಸ್ತಿತ್ತು ಜ್ಞಾನದ ಕಣ್ಣು ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ನೋಡ್ರಿ, ಬಂಗಾರ ಯಾವತ್ತೂ ಹಂಗೆ ತೊಗೊಳಂಗಿಲ್ಲ, ಸ್ವಲ್ಪ ಚೆಕ್ ಮಾಡಿ ತೊಗೋತಾರಲ್ಲ, ಬೆಂಕಿಯಾಗ ಹಾಕಿ ನೋಡಿ ಮಾಡಿ, ಇದು ಒಳ್ಳೆ ಬಂಗಾರ ಅಂತ ಹೆಂಗೆ ನೋಡ್ತಾರ, ಹಂಗೆ ಕೂಡ ಇಲ್ಲಿನೂ ಪರೀಕ್ಷೆ ನಡೀತಾವ. ಆದ್ರೆ ನಾ ಹೆದರಂಗಿಲ್ಲಪ್ಪ. ಏನು ಹೇಳ್ತಾರ, ಕಷ್ಟ ಬರಲಿ, ಅದ್ರ ಜೊತೆ ನನಗೇನು ಧೈರ್ಯವನ್ನು ಕೊಡು. ಮನುಷ್ಯನ ಯಾವುದಾದ್ರೂ ಒಂದು ಉತ್ತಮ ಕೆಲಸವನ್ನು ಮಾಡಬೇಕಾದಾಗ ಅದಕ್ಕೆ ಅನಂತ ಕಷ್ಟಗಳು ಬರೋದು ಹೆಚ್ಚು, ಭಾಳಷ್ಟು ಬರ್ತಾವೆ. ಅದಕ್ಕೆ ಮತ್ತು ಅಥವಾ ಸುಮ್ಮನಿದ್ದ ಕಾಲಕ್ಕಾದರೂ ಕೂಡ ಭಾಳಷ್ಟು ಕಷ್ಟಗಳು ಬರ್ತಾವೆ, ಕಂಟಕಗಳು ಬರ್ತಾವೆ. ಹೌದಾ? ಅವು ಬಂದ ಕಾಲದಲ್ಲಿ ಧೈರ್ಯವನ್ನು ಬಿಡಬಾರ್ದು. ಏನೇ ಕಷ್ಟಗಳು ಬಂದರೂ ಕೂಡ ಆ ಸಂದರ್ಭದಲ್ಲಿ ಧೈರ್ಯವನ್ನು ಬಿಡಬಾರ್ದು. ಏನಾಗ್ತದೆ, ಮತ್ತು ಧೈರ್ಯವನ್ನು ಬಿಟ್ಟಿದ್ದಾದರೆ ಏನಾಗ್ತದೆ, ನಾನಾ ರೀತಿಯಿಂದ ದುಃಖ ಆಗ್ತದೆ.
ಅದಕ್ಕೆ ಧೈರ್ಯ ಒಂದಿತ್ತು ಅಂತಂದ್ರೆ ಏನಾಗ್ತದೆ, ಪ್ರತಿಯೊಂದು ನೋಡ್ರಿ ಇವೆಲ್ಲ ಮಾತುಗಳು ಸುಮ್ಮನೆ ಅಲ್ಲಿವು, ಇವೇ ಎಲ್ಲಕ್ಕಿಂತ ಮಿಗಿಲಾದಂಥ ವಾಕ್ಯಗಳಿವು. ನಮ್ಗೆ ಇವತ್ತು ಕಿವಿಗೆ ಬೀಳ್ತಾ ಇದ್ದವಂದ್ರೆ ಸಾಮಾನ್ಯ ವಾಕ್ಯಗಳಲ್ಲ, ಮಹಾತ್ಮರ ವಾಣಿಗಳು, ಪರಮಾತ್ಮನಿಂದ ಬಂದಂಥ ವಾಣಿಗಳು. ಇವನ್ನ ಯಾರು ಇವನ್ನ ಅಲಕ್ಷ್ಯ ಮಾಡೋಂಗಿಲ್ಲ ಇವು. ಅದಕ್ಕೆ ಹೇಳ್ತಾರೆ, ಧೈರ್ಯ ಹೊಂದಿದ್ರೆ ನಿನಗೆ ಬಂದಂಥ ಕಂಟಕಗಳೆಲ್ಲ ನಷ್ಟವಾಗಿ ಪುನಃ ಮೊದಲಿನಂತೆ ಹೆಂಗಿರ್ತಿದೆ ಹಾಗೆ ಪ್ರಾಪ್ತ ಆಗ್ತಾವೆ ನಿನಗೆಲ್ಲ ಸುಖಗಳು. ನಿನಗೊಂದು ಧೈರ್ಯ ಇತ್ತು ಅಂತಂದ್ರೆ ಅವೇನು. ಅದಕ್ಕೆ ಈಗ ನಮಗೆ ಪ್ರಾಕ್ಟಿಕಲ್ಲಾಗಿ ನೋಡಬೇಕು. ಸೂರ್ಯ ಹೋದ್ಮೇಲೆ ಕತ್ತಲಾಗ್ತದಿಲ್ಲ, ಹಗಲೇ ಹೋದ್ಮೇಲೆ ರಾತ್ರಿ ಆಗ್ತದೆ, ರಾತ್ರಿ ಹೋದ್ಮೇಲೆ ಮತ್ತೆ ಬೆಳಕು ಬರ್ತದೆ. ಹಿಂಗೆ ಒಂದರಿಂದ ಒಂದು ಇರ್ತದೆ. ಅದು ಬಿಸಿಲು ಹೋದ್ಮೇಲೆ ನೆರಳು ಹೋದ್ಮೇಲೆ ಬಿಸಿಲು, ಹಿಂಗೆ ಹೆಂಗೆ ಇರ್ತದೆ. ಅದ್ರಂಗೆ ಇಲ್ಲಿ ಕೂಡ ಏನು ಹೇಳ್ತದೆ, ಒಂದು ಕಷ್ಟ ಸುಖ ಬರ್ತಾವಿಲ್ಲ ಅಂತಿಲ್ಲ. ಆದರೂ ಕೂಡ ನೀ ಎದೆಗುಂದದೆ ಇದ್ದಾಗ ಧೈರ್ಯ ಒಂದಿತ್ತು ಅಂತಂದ್ರೆ ಎಲ್ಲ ಕಷ್ಟಗಳು ಹೋಗ್ತಾವೆ, ಹಂಗೆ ಇರ್ತಾವೇನು ಇರಂಗಿಲ್ಲ. ಮತ್ತು ನಿಮ್ಮ ಪುನಃ ಮೊದಲು ಹೆಂಗಿರ್ತೀವಿ ಹಂಗೆ ನಿನಗೆ ಎಲ್ಲವೂ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಅದು ಹೆಂಗೆ ಅಂತಂದ್ರೆ ನಳ ಮಹಾರಾಜನ ಒಂದು ದೃಷ್ಟಾಂತ ಕೊಡ್ತಾರೆ. ಮಹಾಚಕ್ರವರ್ತಿ ರಾಜನಿದ್ದ, ಅದ್ರ ನಡುವೆ ಎಷ್ಟು ಕಷ್ಟ ಬಂತತ್ಗ. ತನ್ನ ತಮ್ಮನ ಜೊತೆ ಜೂಜಾಡ್ತಾನತ್ತ. ಜೂಜಾಡಿ ಇಡೀ ತನ್ನ ರಾಜ್ಯವನ್ನೆಲ್ಲ ಕಳ್ಕೊಂಡು ಬಿಡ್ತಾನೆ. ಆತ ತನ್ನ ಮನೆಯಿಂದ ಉಟ್ಟ ವಸ್ತ್ರ ಅಂದ್ರೆ ಉಟ್ಟು ಬಟ್ಟೆ ಮೇಲೆ ತನ್ನ ಹೆಂಡತಿ ಸಮೇತವಾಗಿ ಹೊರಟು ಹೋಗಿಬಿಡ್ತಾನೆ ನೋಡ್ರಿ. ಹೋಗಿ ಎಲ್ಲಿ ಹೋಗ್ತಾನೆ, ಅರಣ್ಯವನ್ನು ಸೇರ್ತಾನೆ. ತನ್ನ ಹೆಂಡತಿ ಕೂಡ ರಾತ್ರಿ ಮಲಗಿದಾಗ ಹೆಂಡ್ತಿನ ಬಿಟ್ಟಿಕಿಸಿ ಹೋಗ್ಬಿಡ್ತಾನೆ, ಹೆಂಡ್ತಿನ ಕೂಡ ಬಿಟ್ಟು ಹೋಗ್ಬಿಡ್ತಾನೆ ಅದು. ಅದಕ್ಕೆ ತನಗೆ ಮಾಂಡಲಿಕನಾದಂಥ ಒಬ್ಬ ರಾಜನ ಮನೆಯಲ್ಲಿ ಏನು ಮಾಡಿದ, ಕುದುರೆ ಸವಾರಿಯಾಗಿ ಸವಾರನಾಗಿ ಕೆಲಸ ಮಾಡ್ತಾನೆ. ಎಷ್ಟೋ ದಿವಸ ಅಲ್ಲಿ ಟೈಮ್ ಕಳೆದಾತ. ಮತ್ತು ತನ್ನ ಅಷ್ಟೇ ಸಹನೆಯಿಂದ ಆ ಬಂದ ಕಷ್ಟವನ್ನು ಅನುಭವಿಸಿದ. ತನ್ನ ಭೋಗ ಎಲ್ಲವನ್ನು ಕಳ್ಕೊಂಡಿದ್ದ, ಧೈರ್ಯ ಮಾತ್ರ ಕಳ್ಕೊಂಡಿರಲಿಲ್ಲ. ಎಲ್ಲವನ್ನು ಕಳ್ಕೊಂಡಿದ್ದಾನ, ಆದ್ರೆ ಧೈರ್ಯ ಮಾತ್ರ ಕಳ್ಕೊಂಡಿದ್ದಿಲ್ಲ. ಅದರಿಂದ ಅವನಿಗೆ ಪುನಃ ಮೊದಲಿನಿಗೆ ಎಲ್ಲ ಪ್ರಾಪ್ತ ಅದು, ಕೊನೆಗೆ ಅದಕ್ಕೆಲ್ಲ ಪ್ರಾಪ್ತ ಆಯಿತು. ಇದ್ರಾಗ ಸತ್ಯ ಹರಿಶ್ಚಂದ್ರ ಕೂಡ ನಾವು ನೋಡಿದ್ವಿ ಎಷ್ಟು ಕಷ್ಟ ಬಂತದ. ಸತ್ಯ ಹೇಳುವಂಥವ್ರಿಗೆ ಅಷ್ಟು ಕಷ್ಟ ಬಂದದಂದಾಗ ಇನ್ನು ಸುಳ್ಳಿಗೆ ಹೆಂಗಿರ್ಬೋದು. ಅದಕ್ಕೆ ಸತ್ಯ ಹರಿಶ್ಚಂದ್ರಿಗೆ ವಿಶ್ವಾಮಿತ್ರ ಎಷ್ಟೋ ರೀತಿಯಿಂದ ಪರೀಕ್ಷೆ ಮಾಡಿದ. ಪರೀಕ್ಷೆಯ ಸಲುವಾಗಿ ಕಷ್ಟ ಕೊಟ್ಟ ವಿಶ್ವಾಮಿತ್ರ ಸತ್ಯ ಹರಿಶ್ಚಂದ್ರನಿಗೆ ಪರೀಕ್ಷೆಯ ಸಲುವಾಗಿ ಭಾಳಷ್ಟು ಕಷ್ಟ ಕೊಟ್ಟ. ಆದರೂ ಕೂಡ ಆತ ಧೈರ್ಯವೇನಾದರೂ ಬಿಟ್ಟನೇನು, ಧೈರ್ಯ ಬಿಡಲಿಲ್ಲ ಹರಿಶ್ಚಂದ್ರ. ಯಾಕಂದ್ರೆ ಸತ್ಯವನ್ನು ಪರಿಪಾಲನೆ ಮಾಡಿದ್ದರಿಂದ ಪುನಃ ಆತಗೇನಾಯಿತು, ಮೊದಲಿನಂಗೆ ಬರಲಿ, ಎಷ್ಟೇ ಕಷ್ಟ ಬರಲಿ, ಆದರೆ ಸತ್ಯವನ್ನು ನಾ ಬಿಡಂಗಿಲ್ಲ ಅಂದತ್ತ. ನನ್ನ ಧರ್ಮ ಏನದ ನಾ ಬಿಡಂಗಿಲ್ಲ. ಎಂಥ ಸಂದರ್ಭ ಬಂದರೂ ಕೂಡ ಆ ಧೈರ್ಯವನ್ನು ಬಿಡಲಿಲ್ಲ, ತನ್ನ ಧರ್ಮವನ್ನು ಕೂಡ ಆತ ಬಿಡಲಿಲ್ಲ. ಅದಕ್ಕೆ ಮೊದಲಿನಂತೆ ಅವನಿಗೆಲ್ಲ ಪ್ರಾಪ್ತಿ ಆಯಿತು. ಮತ್ತು ಆತನ ಕೀರ್ತಿ ಕೂಡ ಹಬ್ಬಿತು ನೋಡ್ರಿ. ಈ ಕಾರಣದಿಂದ ಮನುಷ್ಯ ಕಷ್ಟ ಬಂತು ಅಂತಂದಾಗ ಧೈರ್ಯವನ್ನು ಬಿಡಬಾರ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ. ಹಾಗೆ ಅದಕ್ಕೆ ಇದನ್ನು ಕೇಳ್ತಾರೆ ಅವರು. ಯಾವ ರೀತಿ ಅಂತಂದ್ರೆ, ನನಗೆ ಕಷ್ಟ ಬಂದದ್ದು, ಯಾಕಂದ್ರೆ ಯಾವ ರೀತಿ ಇರಬೇಕು ಅಂತಂದ್ರೆ ಕೇಳ್ಕೊಳ್ತಾ ಇದ್ದಾರೆ. ಒಂದು ಗುಡ್ಡದ ಮೇಲಿನ ಕಲ್ಲು ಹೆಂಗಿರ್ತದೆ, ಸಂಕಟ ಬಂದಾಗ ಗುಡ್ಡದ ಮೇಲಿನ ಕಲ್ಲಿನಂಗೆ ಇರ್ಬೇಕಂತ ಹೇಳ್ತಾರೆ ಅವರು ನೋಡ್ರಿ. ಮತ್ತು ಕಲ್ಲು ಬಿಸಿಲಿಂದ ಸುಟ್ಟು ಹೋಗ್ತದೆ ಅನ್ನೋದು. ಕಲ್ಲು ಬಿಸಿಲಿಂದ ಏನಾದ್ರೂ ಸುಟ್ಟತಪ್ಪ ಅಂತ ಏನೋ ನರಳ್ತದ ಅಥವಾ ಸುಟ್ಟು ಹೋಗ್ತದೆ ಅಂದ್ರೆ ಹೋಗಂಗಿಲ್ಲ, ಅದು ಗಟ್ಟಿಯಾಗಿ ನಿಂತ್ಕೊಂಡಿರ್ತದೆ. ಮತ್ತು ಗಾಳಿಯಿಂದ ಏನಾರು ಹಾರ್ತದೆ ಕಲ್ಲು ಅಂದ್ರೆ ಗಾಳಿಯಿಂದ ಕೂಡ ಹಾರಂಗಿಲ್ಲ. ಮತ್ತು ಮಳೆಯಿಂದ ನೆನೀತದೇನೋ ಕಲ್ಲು, ಮಳೆಯಿಂದ ನೆನೆಯಂಗಿಲ್ಲ. ಅದಕ್ಕೆ ಕಷ್ಟ ಬಂದಾಗ ನೀನು ಈ ರೀತಿ ಧೈರ್ಯವಾಗಿರಬೇಕು. ಒಂದು ಕಲ್ಲಿನ ಥರ, ಬೆಟ್ಟದಾಗ ಕಲ್ಲು ಇರ್ತದಲ್ಲ, ಕಲ್ಲಿನ ಥರ ಇರಬೇಕು ಅಂತ ಹೇಳ್ತಾರೆ ಅವರು. ಅದು ಮಳೆ ಬಂದರೂ ನೆನೆಯಂಗಿಲ್ಲ, ಗಾಳಿ ಬೀಸಿದ್ರೂ ಅದು ಹೋಗಂಗಿಲ್ಲ, ಅದು ಬಿಸಿಲಿಗೆ ಕರಗಂಗಿಲ್ಲ. ಮತ್ತು ತಾನು ಮೊದಲು ಹೆಂಗಿತ್ತು ಹಾಗೇ ಇರ್ತದೆ. ಎಷ್ಟು ಅದಕ್ಕೆ ಬಡಿದ್ರೂ ಕೂಡ ಅದು ಹಂಗೆ ಇರ್ತದಲ್ಲ. ಅದ್ರಾಗ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಧೈರ್ಯವನ್ನು ಬಿಡದೆ ಆ ಕಲ್ಲಿನಂತೆ ಇರಬೇಕು. ಅಂಥ ಗುಣವನ್ನು ನನಗೆ ಕೊಡಪ್ಪ ತಂದೆ ಅಂತ ಕೇಳ್ಕೊಳ್ತಾ ಇದ್ದಾರೆ ನೋಡ್ರಿ. ಎಡರಡಿಸಿದ ವೇಳೆಯಳು ಧೈರ್ಯವನ್ನು, ಎಂಥ ಕಷ್ಟ ಬಂದರೂ ಕೂಡ ನಾವು ಅಲುಗಾಡಬಾರ್ದು. ಹೆಂಗೆ ಸಮುದ್ರದ ದಡದಲ್ಲಿ ಒಂದು ಕಲ್ಲು ಇರ್ತದೆ ನೋಡ್ರಿ, ದಡಿಕೆ ಹೊಡಿತಾನೆ ಇರ್ತದೆ. ಯಾವತ್ತಾದ್ರೂ ಕಲ್ಲು ಭಯ ಮಾಡ್ಕೊತ ಅಥವಾ ಏನಾದರೂ ಆಯ್ತು ಅಂದರೆ ಇಲ್ಲ. ಅದ್ರಂಗೆ ನಿನಗೆ ಕಷ್ಟ ಏನೇ, ನನಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಅದ್ರ ಜೊತೆ ನನಗೇನು ಕೊಡು, ಧೈರ್ಯ ಕೊಡಪ್ಪ ಅಂತ ಕೇಳ್ಕೊಳ್ತಾರೆ ಮಹಾತ್ಮರು. ಅದ್ರ ಜೊತೆ ನಾನು ಧೈರ್ಯ ಸಹನೆ ಮಾಡಿಕೊಳ್ಳುವಂಥ ಧೈರ್ಯ ಕೊಡು ಅಂತ ಹೇಳ್ತಾರೆ ಅವರು.
ಈ ರೀತಿಯಾಗಿ ಬೇಡ್ಕೊಂಡಿದ್ದಾರೆ. ಮತ್ತೇನು ಹೇಳ್ತಾ ಇದ್ದಾರ, ಸಿರಿ ಹೊಡೆದು ಜೀವಿಸುವ ಎಡೆಯೋಳು ವಿನಯವನು. ಸಂಪತ್ತು ನೀ ಬರಬಾರ್ದಂದ್ರೂ ಬರ್ತದೆ ಅಲ್ಲ. ನಿನಗೆ ಹೆಂಗೆ ಕೇಳಿದೇ ರೋಗಗಳು ಬರ್ತಾವೆ. ಯಾವತ್ತು ಜಗತ್ತಿನೊಳಗೆ ಯಾರನ್ನ ರೋಗ ಬರಲಿ ಅಂತ ಬೇಡ್ಕೊಂಡಾರೇನೋ, ಎಲ್ಲ ಕಡೆ ತಿರುಗಾಡಿ ಬರ್ರಿ, ಇಡೀ ಜಗತ್ತು ಇಡೀ ಬ್ರಹ್ಮಾಂಡ ತುಂಬ ಏನು ಎಲ್ಲೆಲ್ಲಿ ಅದಾವ ಅಲ್ಲೆಲ್ಲಿ ಹೋಗಿ ದೇಶಗಳು ಎಲ್ಲೆಲ್ಲವ ಎಲ್ಲ ಕಡೆ ತಿರುಗಿ ಬರ್ರಿ, ಇವತ್ತೇನಾದರೂ ರೋಗ ಬರಲಪ್ಪ, ಇವತ್ತು ದುಃಖ ಬರಲಿ ಅಂತ ಯಾರಾದರೂ ಕೇಳ್ಕೊಂಡಾರೇನೋ? ಇಲ್ಲ. ಅದ್ರ ಬರೋದು ಬಿಟ್ಟವೇನೋ? ಬಂದೇ ಬರಕತ್ತವ. ಅದ್ರಂಗೆ ಸುಖ ಕೂಡ ನೀನು ಕೇಳದೇ ಇದ್ರೂ ಕೂಡ ಬರ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಸಿರಿ ಹೊಡೆದು ಜೀವಿಸುವ ಎಡೆಯೋಳು ವಿನಯವನು. ಸಂಪತ್ತು ಬಂದಾಗ ಮನುಷ್ಯನಿಗೆ ನೋಡ್ರಪ್ಪ ಎಲ್ಲ ಗುಣಗಳು ಹಾಳಾಗೋಗ್ಬಿಡ್ತಾವ. ನಾವು ಹೇಳ್ತೀವಿ ನಮಗೆ ಸಂಪತ್ತು ಬಂತಂತ ನಾವು ಹಿಂಗೆ ಮಾಡ್ತೀವಿ, ಆದರೆ ಮೆಲ್ಲಕ್ಕೆ ನಿನ್ನ ಬಲ್ಲಿ ಇರುವಂಥ ಸದ್ಗುಣಗಳು ಮೆಲ್ಲಕ್ಕೆ ದಾರಿ ಹಿಡಿತಾವ, ಆ ಕಡೆ ಹೋಗಿಬಿಡ್ತಾವ. ಮೂರ್ಖನಾಗಿ ಬಿಡ್ತಿದ್ದೀನಿ ನೀನು. ಅದಕ್ಕೆ ಮಹಾತ್ಮರು ಇದು ಏನು ಯಾವ ರೀತಿ ಕೇಳ್ಕೊಳ್ತಾ ಇದ್ದಾರೆ ನೋಡ್ರಿ, ಸಂಪತ್ತು ಬಂದಾಗ ಮನುಷ್ಯನಲ್ಲಿ ಏನಿರಬೇಕು? ನಮ್ರ ಭಾವ ಇರಬೇಕು, ನಮ್ರವಾದಂಥ ಗುಣ ಇರಬೇಕು, ವಿನಯತೆ ಇರಬೇಕು. ಯಾಕಂದ್ರೆ ಸಂಪತ್ತು ಬಂದಾಗ ಮನುಷ್ಯನಿಗೆ ಏನು ಬರ್ತದಪ್ಪ? ಗರ್ವ ಬರ್ತದೆ. ಮತ್ತೇನು ಬರ್ತದ? ಮದ. ನೋಡ್ರಿ, ಸಂಪತ್ತು ಬಂದಾಗ ಮನುಷ್ಯನಿಗೆ ಏನಾಯಿತು ಅಂದ್ರೆ ಮದ ಬರ್ತದೆ. ಆ ಮದದಿಂದ ಏನಾಗ್ತದೆ? ಗುರುಗಳು ಯಾರು, ಸತ್ಪುರುಷರು ಯಾರು, ಮತ್ತು ಇವರು ಯಾರಿಗೆ ಅರಿವಿಗೆ ಬರೋಂಗಿಲ್ಲ, ಎಲ್ಲರನ್ನ ಮರ್ತು ಬಿಡ್ತಾನತ್ತ. ಮತ್ತು ತಂದೆ ತಾಯಿಗಳಿಗೆ ನಿರಾಕರಿಸ್ತಾನೆ, ಅವರಿಗೆ ಬೆಲೆ ಕೊಡೋಂಗಿಲ್ಲ. ಮತ್ತು ಇಲ್ಲಂತೂ ಬಡವರಿದ್ರಂತೂ ಇವನ ಕಣ್ಣಿಗೆ ಕಾಣೋದೇ ಇಲ್ಲ. ಇವೆಲ್ಲ ನಾವು ಲೌಕಿಕದಾಗ ನೋಡ್ರಿ, ಆವಾಗ ಹೇಳಿದ್ದಾರೆ ಅವರು. ಈಗ ಲೌಕಿಕದಾಗ ನಾವು ಇಂಥವೆಲ್ಲ ಕಾಣ್ತೀವಿ, ಹೌದಲ್ಲ? ಈ ಕಡೆ ಯಾಕಂತಂದ್ರೆ ಇದನ್ನ ಕಣ್ಣಾಗ ಬಡವರು ಅಂತಂದ್ರೆ ಇನ್ನೂ ತೀರ ಕಾಣಂಗಿಲ್ಲ. ಯಾರಾದರೂ ತನಗಿಂತ ಶ್ರೇಷ್ಠರು ಶ್ರೀಮಂತರಿದ್ರೆ ಅವರೊಡನೆ ಏನು ಮಾಡ್ತಾನೆ? ಹೊಟ್ಟೆ ಕಿಚ್ಚು ಪಡ್ತಾನೆ, ಮತ್ಸರ ಮಾಡ್ತಾನೆ. ತನಗಿಂತ ಯಾರಾದರೂ ಶ್ರೀಮಂತರಿದ್ದರು, ಚಲೋ ಇದ್ದರು ಅಂದ್ರೆ ಅವ್ರ ಬಗ್ಗೆ ಮತ್ಸರ ಪಡ್ತಾನೆ. ಯಾಕಂತಂದ್ರೆ ಇವನ ಕೈಯಲ್ಲಿ ಸಾಕಷ್ಟು ರೊಕ್ಕ ಇರುವಂಥದಕ್ಕಾಗಿ ಯಾರು ಇವನಿಗೆ ಬುದ್ಧಿ ಹೇಳುವಂಥವ್ರು ಯಾರು ಇಲ್ದಂಗೆ ಆಗಿಬಿಡ್ತದೆ ಇವನಿಗೆ. ಯಾಕಂದ್ರೆ ದುಡ್ಡು ಭಾಳಷ್ಟು ಐತಲ್ಲ, ಸಂಪತ್ತು ಭಾಳ ಐತಲ್ಲ. ಅದಕ್ಕೆ ಅನಂತ ಈತ ಏನು ಮಾಡ್ತಾನೆ? ಹೇಳೋರು ಕೇಳೋರಿಲ್ಲ ನನಗೆ, ಬೇಕಾದ್ರೆ ನಾನು ನಡೆದಿದ್ದೆ ಹಾನಿ ನಡೆದಿದ್ದೇ ದಾರಿ ಅನ್ನಂಗೆ ಹೆಂಗಿರ್ತದ ಹಂಗೆ ಈ ಮದ ತುಂಬಿರ್ತದೆ ಇತ್ತಿಗೆ. ಇದು ಸಂಪತ್ತು ಬಂತು ಅಂತಂದಾಗ ಆತನ ನೋಡ್ರಿ ಅಲಗಡ್ಸಕ್ಕೆ ಯಾರಿಗೂ ಆಗಂಗಿಲ್ಲ, ಅಷ್ಟು ತುಂಬಿರ್ತದೆ ಮದ ಆತನ ಹತ್ರ. ಯಾವ ಸಾಧುರು ಅನ್ನಂಗಿಲ್ಲ, ಸಂತರ ಅನ್ನಂಗಿಲ್ಲ, ಸತ್ಪುರುಷರು ಅನ್ನಂಗಿಲ್ಲ, ಗುರುಗಳು ಅನ್ನಂಗಿಲ್ಲ, ದೇವರಿಲ್ಲ, ದಿಂಡ್ರಿಲ್ಲ, ಹೀಗೆಲ್ಲ ಹೋಗ್ತಿರ್ತಾನತ. ಅದಕ್ಕೆ ತನಗೆ ಹೇಳೋರು ತಾನು ಅಂದದ್ದೇ ಶಾಸನ ಅನ್ನೋರಾಗ ಮಾಡ್ತಿರ್ತಾನೆ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಆತ ಇದೆಲ್ಲ ಮಾಡೋದ್ರಿಂದ ಏನಾಗ್ತದೆ? ಆತನಿಂದ ಅನಂತ ಪಾಪದ ಕೆಲಸಗಳು ನಡೀತಾವೆ. ಈ ಭಾವ ಬಂತು ಅಂದಾಗ ಅನೇಕ ಪಾಪದ ಕೃತಿಗಳನ್ನು ಮಾಡ್ತಾನೆ. ಇದರಿಂದ ಆಯ್ತಾ ಅನಂತ ನರಕಗಳನ್ನು ಅನುಭವಿಸ್ತಾರ ಅಂತ ಕೂಡ ಹೇಳ್ತಾರೆ ಮಹಾತ್ಮರು. ಈಗ ನಮ್ಮ ಕಣ್ಣಲ್ಲಿ ಇವೆಲ್ಲ ನಮ್ಗೆ ಅನುಭವಕ್ಕೆ ಬರೋಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅವರು. ಆದರೆ ಸಂಪತ್ತಿದ್ದಾಗ ಏನು, ಎಷ್ಟೇ ಸಂಪತ್ತಿರಲಿ ಅದ್ರ ಜೊತೆ ವಿನಯ ಗುಣ ಒಂದಿತ್ತಂದ್ರೆ ಇದ್ಗ ಇರಬಾರ್ದಂತಲ್ಲ, ಸಂಪತ್ತು ಇರಬಾರ್ದಂತಲ್ಲ, ಸಂಪತ್ತಿದ್ದಾಗ ನಿನ್ನ ಬಲ್ಲಿ ವಿನಯತೆ ಇರಬೇಕು. ನೋಡ್ರಿ, ನಮ್ರ ಭಾವ ಇರಬೇಕು. ಇವನಿಗೆ ಗುರು ದೇವತೆ ತಾಯಿ ತಂದೆಗಳು ಇವೆಲ್ಲ ಸಂಪತ್ತಿದ್ದಾಗ ವಿನಯ ಗುಣ ಒಂದಿತ್ತಂತಂದ್ರೆ ಇವು ಗುರುಗಳಾಗಿರ್ಬೋದು, ದೇವತೆ ತಾಯಿ ತಂದೆ ಇವೆಲ್ಲಗಳಲ್ಲಿ ಪೂಜ್ಯ ಭಾವನೆ ಉತ್ಪತ್ತಿ ಆಗ್ತದೆ. ನಮ್ರ ಭಾವನೆ ವಿನಯತೆ ಇತ್ತು ಅಂತಂದ್ರೆ. ಮತ್ತು ದುಃಖಿಗಳ ಸರ್ವ ಜೀವಕೋಟಿಗಳಲ್ಲಿ ಏನು ದಯಾಭಾವ ಹುಟ್ಟುತ್ತದೆ. ಎಲ್ಲ ಜೀವಿಗಳ ಮೇಲೆ ದಯಾಭಾವ ಹುಡ್ತದೆ. ಇದರಿಂದ ಧರ್ಮ ಬೆಳೆದು ಆತ ಇಹಲೋಕ ಪರಲೋಕದಲ್ಲಿ ಏನಂದ್ರೆ ಆನಂದವಾಗಿರಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇಹಲೋಕದಲ್ಲಿ ಕೀರ್ತಿ ಬೆಳೀತದೆ. ಎಷ್ಟೇ ಒಂದು ಸಂಪತ್ತಿದ್ದರೂ ಕೂಡ ಆತನ ನಮ್ರ ಭಾವ ವಿನಯತೆ ನೋಡಿಬಿಟ್ಟು ಆತನ ಕೀರ್ತಿ ಕೂಡ ಬೆಳೀತದೆ. ಅದರಿಂದ ಮನುಷ್ಯ ಸಂಪತ್ತು ಬಂದಾಗ ವಿನಯದಿಂದ ಕೂಡಿರ್ಬೇಕಾಗ್ತದೆ, ವಿನಯ ಗುಣವನ್ನು ಇಟ್ಕೊಳ್ಬೇಕಾಗ್ತದೆ. ಮತ್ತು ಇಂತಹ ನಮ್ರ ಗುಣವು ಕಮಲದಲ್ಲಿ ಯಾಕಂದರೆ ಕಮಲದ ಹೂವಿನಲ್ಲಿ ವಿನಯತೆ ಕಂಡು ಬರ್ತದೆ ಅಂತ ಹೇಳ್ತಾರೆ ಅವರು ದೃಷ್ಟಾಂತ. ಯಾಕಂದ್ರೆ ಕಮಲದ ಹೂವು ಎಲ್ಲಿ ಬೆಳೀತದೆ? ನೀರಿನಲ್ಲಿ ಬೆಳೀತದೆ, ಅದಲ್ಲ. ಮತ್ತು ಒಳ್ಳೆಯ ಸುಗಂಧಯುಕ್ತವಾದಂಥ ಹೂವನ್ನೇ ಬಿಡ್ತದೆ. ನೀರಲ್ಲಿ ಬೆಳೆದ್ರೂ ಕೂಡ ಅದೇನು ಮಾಡ್ತದೆ? ಒಳ್ಳೆಯ ಒಂದು ಹೂವನ್ನು ಅದು ಕೊಡ್ತದೆ. ಇದು ನೀರಿನಲ್ಲಿ ವಿಸ್ತಾರವಾಗಿ ಕೂಡ ಹಬ್ಬುತ್ತದೆ. ಇದ್ರದ್ದು ಬೇರೆ ಎಲ್ಲಿರ್ತದಪ್ಪ ಅಂದ್ರೆ, ಕಮಲದ ಹೂವಿನ ಬೇರೆ ಎಲ್ಲಿರ್ತದೆ ಅಂದ್ರೆ ಅದು ಅಲ್ಲೇ ಇರ್ತದೆ.
ಆದ್ರೆ ಯಾರಿಗೂ ತಿಳಿಯಂಗಿಲ್ಲ. ಆ ನೀರಲ್ಲೇ ಇರ್ತದೆ ಅದು, ಬಟ್ ಯಾರಿಗೂ ತಿಳಿಯಂಗಿಲ್ಲ. ಯಾಕಂದ್ರೆ ಅದರ ಆಹಾರ ನೀರು. ಯಾಕಂದ್ರೆ ಅದು ಅದ್ರ ಬಡ್ಡಿಗೆ ಸಪೋರ್ಟ್ ಮಾಡುವಂಥದ್ದು ಯಾವುದಂದ್ರೆ ನೀರು ಇರ್ತದೆ. ಹಿಂಗಿದ್ರೂ ಕೂಡ ಅದು ಸೂರ್ಯನು ಎತ್ತೆತ್ತು ಹೋಗ್ತಾನೋ ಅತ್ತತ್ತ ಅದು ತಿರುಗ್ತದೆ ನೋಡ್ರಿ. ಅದಕ್ಕೆ ನೀರಿನ ಕೊರತೆ, ಅದನ್ನು ಕಮಲದ ಗಿಡಕ್ಕೆ ನೀರಿನ ಕೊರತೆ ಇಲ್ಲ. ಆದರೆ ಅದು ಬೇಕಾದಷ್ಟು ಆನಂದವಾಗಿ ಇರಬಹುದಾಗಿತ್ತು, ಅಷ್ಟು ಗರ್ವದಿಂದ ಮೆರಿಬಹುದಾಗಿತ್ತು. ಆದ್ರೆ ಹಂಗಿಲ್ಲ, ಅದಕ್ಕೆ ಯಾವ ಕೊರತೆನೇ ಇಲ್ಲ. ಆದರೂ ಕೂಡ ಅದು ವಿನಯತೆಯಿಂದ ನೋಡ್ರಿ. ಅದಕ್ಕೆ ಅಲ್ಲಿ ಕೂಡ ಏನಾಗ್ತದೆ, ಈಗಿದ್ರೂ ಕೂಡ ಸೂರ್ಯ ಯಾವ ಕಡೆ ಹೋಗ್ತಾನೆ ಆ ಕಡೆ ತಿರುಗ್ತದೆ. ಅದಕ್ಕೆ ಈ ರೀತಿ ಅತ್ತತ್ತ ತಿರುಗುತ್ತಾ ವಿನಯದಿಂದ ಬಡವರಿಗೆ ಕೈ ಮುಗಿಯುತ್ತದೆಯೋ ಅನ್ನುವ ಹಾಗೆ ಬಾಗಿಕೊಂಡಿರ್ತದೆ. ಬಡವರಿಗೆ ಕೈ ಮುಗಿತದೇನಪ್ಪ ಅನ್ನುವ ಹಂಗೆ ಕಮಲದ ಹೂ ಬಾಗಿರ್ತದೆ. ಮತ್ತು ಅದಕ್ಕೆ ಏನು ಕೊರತೆ ಇರೋಂಗಿಲ್ಲ, ನೀರಿನ ಕೊರತೆ ಇರೋಂಗಿಲ್ಲ. ಯಾಕಂದ್ರೆ ನೀರಿನ ಬಡ್ಡೆ, ಅದು ಕಮಲದ ಬಡ್ಡಿ ಎಲ್ಲಿರ್ತದೆ, ನೀರಿನೊಳಗೆ ಇರ್ತದೆ. ಯಾವುದು ಕೊರತೆ ಇಲ್ಲ ಅಂದರೂ ಕೂಡ ಅದು ಬಡವರಿಗೆ ಕೈ ಮುಗಿತದೆ ಅನ್ನುವಂಗೆ ಬಗ್ಗಿ ನಿಂತಿರ್ತದೆ. ಅದರಿಂದ ಇದನ್ನು ಎಲ್ಲರೂ ಏನು ಮಾಡ್ತಾರೆ, ಭಾಳಷ್ಟು ಪ್ರೀತಿಸ್ತಾರೆ, ಅದನ್ನು ಭಾಳಷ್ಟು ಖುಷಿ ಪಡ್ತಾರೆ ಅದನ್ನು ತೊಗೊಳೋದಕ್ಕೆ ಮಾಡೋದಕ್ಕೂ ಕೂಡ. ಅದು ಹೇಗೋ ಅದರಂತೆ ಮನುಷ್ಯನಾದರೂ ಕೂಡ ಸಂಪತ್ತು ಬಂದಾಗ ವಿನಯತೆಯಿಂದ ಕೂಡಿರಬೇಕಾಗ್ತದೆ. ಅದಕ್ಕೆ ಇಂಥ ವಿನಯ ಭಾವ ನನಗೂ ಕೊಡಪ್ಪ ಅಂತ ನಿಜಗೊಂಡ್ರೆ ಕೇಳ್ತಾರೆ. ಇಂಥ ವಿನಯತೆ ನನಗೆ ಕೊಡು. ಸಂಪತ್ತು ಬರಲಿ ಬೇಡ ಅನ್ನಂಗಿಲ್ಲ, ಅದ್ರ ಜೊತೆ ನನಗೆ ವಿನಯತೆ ಕೊಡು. ಏನಾದರೂ ಬೇರೆ ಅಂಥ ಮದ ಏನಾದರೂ ಕೊಟ್ಬಿಟ್ಟೆ ಅಂದ್ರೆ ಎಲ್ಲ ನಾಶ ಹೋಗ್ಬಿಡ್ತದೆ. ನಂದು ಒಳ್ಳೆ ಗುಣಗಳು ಕೂಡ ನಾಶ ಆಗಿಬಿಡ್ತದೆ. ಪಾಪದ ಕೆಲಸಗಳು ನಡೀತಾವೆ, ಹೆಚ್ಚಾಗಿ ಮತ್ತೆ ನರಕಕ್ಕೆ ಹೋಗೋ ಪಾಳಿ ಬರ್ತದಲ್ಲ. ಅದು ಯಮಧರ್ಮನಿಂದ ಓದಿಸ್ಕೊಂತ ಹೋಗೋ ಪಾಳಿ ಬರ್ತದೆ. ಯಮಧರ್ಮ ಮುಂದೆ ಭಾಳಷ್ಟು ಕಷ್ಟಗಳು ಅದಾವ. ಹಂಗಾಗಿ ಮಹಾತ್ಮರು ಹೇಳ್ತಾರೆ, ಇರಲಿ ಸಂಪತ್ತು ಕೊಡು, ಅದ್ರ ಜೊತೆ ನನಗೆ ನಮ್ರ ಭಾವನೆ ಕೊಡು, ವಿನಯತೆ ಕೊಡಪ್ಪ ಅಂತ ಭಗವಂತ ಕೇಳಿಕೊಡುವಂಥ ವಿಚಾರ. ನಾಳೆ ಮತ್ತೆ ನೋಡೋಣ. ಕಡು ಜೌವನದೊಳು ವಿಕೃತಿ ದೂರದಿಹುದನು ಅಂತನ್ನುವಂಥದ್ದು ಭಾಳ ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾರೆ. ಮತ್ತೆ ನೋಡೋಣ ನಾಳೆ ವಿಚಾರದಲ್ಲಿ ಒಂದೆರಡು ಮದ್ದು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.